ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ದೇಶದೆಲ್ಲೆಡೆ ವಾಯುಮಾಲಿನ್ಯ ಪ್ರಮಾಣ ದಿನ ದಿನ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನ ಈಗ ಆತಂಕದಲ್ಲಿದ್ದಾರೆ. ಭಾರಿ ಪ್ರಮಾಣದಲ್ಲಿ ವಾಯುಮಾಲಿನ್ಯ ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೋಷಕರು ಆತಂಕದಲ್ಲಿರುವಂಥದ್ದು. ಮಕ್ಕಳ ಮೇಲೆ ಇದರ ಪರಿಣಾಮ ಬೀರ್ತಾ ಇದೆ. ಸಾಕಷ್ಟು ಆರೋಗ್ಯ ಸಮಸ್ಯೆ ಎದುರಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿರುವಂಥದ್ದು. ಈ ಸಮಯದಲ್ಲಿ ಮಕ್ಕಳನ್ನ ಹೊರಗಡೆ ಯಾವುದೇ ಕಾರಣಕ್ಕೂ ಕೂಡ ಬಿಡ್ಲಿಕ್ಕೆ ಹೋಗಬೇಡಿ ಅಂತೇಳಿ. ಸೊ ಹಂಗಾಗಿ ಯಾವ ರೀತಿಯಾಗಿ ಮಕ್ಕಳ ಮೇಲೆ ಸಮಸ್ಯೆ ಆಗತ್ತೆ, ಈ ನವೆಂಬರ್ ತಿಂಗಳಲ್ಲಿ ಯಾಕೆ ವಾಯುಮಾಲಿನ್ಯ ಜಾಸ್ತಿ ಆಗತ್ತೆ, ಮೊದಲ ಸ್ಥಾನ ದೆಹಲಿಗೆ, ಎರಡನೇ ಸ್ಥಾನ ಬೆಂಗಳೂರಿಗೆ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಆತಂಕ ಇರುವಂಥದ್ದು. ಇದಕ್ಕೆ ಕಡಿವಾಣ ಇಲ್ವಾ? ವಾಯುಮಾಲಿನ್ಯ ನವೆಂಬರ್ ತಿಂಗಳಲ್ಲೇ ಯಾಕೆ ಜಾಸ್ತಿ ಆಗುತ್ತೆ? ಮಕ್ಕಳು, ಪ್ರಮುಖವಾಗಿ ಪೋಷಕರು ಮಕ್ಕಳ ಮೇಲೆ ಯಾವ ರೀತಿಯಾಗಿ ಗಮನವನ್ನು ಕೊಡಬೇಕಾಗತ್ತೆ, ಏನೆಲ್ಲ ಕಾರಣ ಇರಬಹುದು, ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕು, ಇದೆಲ್ಲ ಸಮಸ್ಯೆ ಏನು, ಈ ಸಮಸ್ಯೆಗೆ ಪರಿಹಾರ ಇದೆಯಾ ಇಲ್ಲ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ. ಇವತ್ತಿನ ವಿಶೇಷ ವಾಯುಮಾಲಿನ್ಯ ಮಕ್ಕಳಿಗೆ ಕಾಯಿಲೆ. ನವೆಂಬರ್ ತಿಂಗಳಲ್ಲಿ ವಾಯುಮಾಲಿನ್ಯ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಕ್ಕಳು ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಅದರಲ್ಲಿ ಪೋಷಕರು ಕೂಡ ಎಚ್ಚರವನ್ನು ವಹಿಸಬೇಕಾಗತ್ತೆ ಮಕ್ಕಳ ಮೇಲೆ. ಸೊ ಹಂಗಾಗಿ ದೇಶದೆಲ್ಲೆಡೆ ವಾಯುಮಾಲಿನ್ಯ ಭಾರಿ ಏರಿಕೆ ಆಗ್ತಾ ಇದೆ. ಚಿಣ್ಣರ ಆರೋಗ್ಯದ ಮೇಲೆ ಪೊಲ್ಯೂಷನ್ ಎಫೆಕ್ಟ್ ಅಂತೂ ತಡ್ತಾ ಇದೆ. ಸೊ ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಜಾಗೃತಿ ಇರಬೇಕಾಗತ್ತೆ ಈ ಒಂದು ವಾಯುಮಾಲಿನ್ಯದ ಬಗ್ಗೆ. 6 ತಿಂಗಳಿಂದ 10 ವರ್ಷದ ಮಕ್ಕಳಿಗೆ ಹೆಚ್ಚು ಈ ಸಮಸ್ಯೆ ಕಾಡ್ತಾ ಇದೆ. ರಾಜಧಾನಿ ದೆಹಲಿಯಲ್ಲೇ 43% ಈ ಸಮಸ್ಯೆ ಇದೆ. 2ನೇ ಸ್ಥಾನ ಬೆಂಗಳೂರಿಗೆ, 3ನೇ ಸ್ಥಾನ ಹೈದರಾಬಾದ್ ಇದೆ. ಜೈಪುರ, ಲಕ್ನೌ, ಇಂದೋರ್ ನಗರದಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಇದೆ. ಸೊ ಹಂಗಾಗಿ ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕಾಗತ್ತೆ, ಪ್ರಮುಖವಾಗಿ ನವೆಂಬರ್ ತಿಂಗಳಲ್ಲೇ ಯಾಕೆ ಈ ರೀತಿಯ ಸಮಸ್ಯೆ ಆಗತ್ತೆ ಅಂತ ಹೇಳಿ. ಬೆಂಗಳೂರಿನಲ್ಲಿ ಮೊದಲೇ ಟ್ರಾಫಿಕ್ ಸಮಸ್ಯೆ, ಅದರ ಮಧ್ಯೆ ಈ ರೀತಿಯ ವರದಿಗಳು ಬಂದಾಗ ಸಹಜವಾಗಿ ಆತಂಕ ಅಂತೂ ಜಾಸ್ತಿ ಆಗತ್ತೆ. ದೆಹಲಿ ಅದಾದ ನಂತರ ಬೆಂಗಳೂರು ಅಂತ ಬಂದಾಗ ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ ಅಂತೇಳಿ. ಸೊ ಇದಕ್ಕೆ ಪರಿಹಾರ ಇದೆಯಾ ಇಲ್ವಾ? ಮಕ್ಕಳು ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕಾಗತ್ತೆ, ಪೋಷಕರು ಯಾವ ರೀತಿಯಾಗಿ ಗಮನ ಕೊಡಬೇಕಾಗತ್ತೆ. ಈ ರೀತಿಯ ವಾಯುಮಾಲಿನ್ಯ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಸರ್ಕಾರ ಏನು ಮಾಡಬೇಕು, ಯಾವುದ್ರ ಕಡೆ ಗಮನ ಕೊಡಬೇಕಾಗತ್ತೆ, ಜಾಗೃತಿ ಹೇಗಿರಬೇಕು ಅಂತ ಹೇಳಿ. ಮಕ್ಕಳು ಅಂದರೆ ಚಿಕ್ಕ ಮಕ್ಕಳಿಗೆ ಈ ರೀತಿಯಾಗಿ ಪರಿಣಾಮ ಬೀರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾವು ನೋವುಗಳ ಸಂಖ್ಯೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಅದರ ಕಡೆ ಗಮನ ನೀಡಬೇಕಾಗತ್ತೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಸುದೀರ್ಘವಾಗಿ. 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿರ್ತೀವಿ. ಯಾಕೆ ಹೀಗಾಗತ್ತೆ, ಏನು ಎತ್ತ, ಯಾಕೆ ಮಕ್ಕಳ ಮೇಲೇನೆ ಇದು ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಯೋಗ ಪಟು ಡಾಕ್ಟರ್ ನಾಗೇಶ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ, ಧನ್ಯವಾದ. ಹಾಗೇನೆ ರಾಜ್ಯ ಪರಿಸರ ಆಘಾತ ಅಂದಾಜೀಕರಣ ಪ್ರಾಧಿಕಾರ ಸದಸ್ಯರಾಗಿರುವಂತಹ ಲಕ್ಷ್ಮೀಕಾಂತ್ ಅವರು, ಸರ್ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಸಮಾಜ ಸೇವಕರು ಅವನಿಕ್ ಅವರ ಮೇಡಮ್ ಅವರ ತಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕಾರ್ಯಕ್ರಮಕ್ಕೆ. ಎಸ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ನೋಡ್ತಾ ಇದ್ರಿ, ಪ್ರತಿ ದಿನವೂ ಕೂಡ ಏರುಪೇರು ಆಗ್ತಾನೆ ಇರುತ್ತೆ. ಅದರಲ್ಲಿ ದೆಹಲಿ ಮತ್ತೆ ಬೆಂಗಳೂರು ಇದು ಯಾವಾಗಲೂ ಕೂಡ ಫಸ್ಟ್ ಸೆಕೆಂಡ್ ಪೈಪೋಟಿ ಇದ್ದೇ ಇರುವಂಥದ್ದು. ಯಾಕೆ ಹಿಂಗಾಗ್ತಾ ಇದೆ, ಏನು ಸಮಸ್ಯೆ ಅಂತ ನೋಡಿ. ಬೆಂಗಳೂರು ಅನ್ನೋದು ಉದ್ಯಾನ ನಗರಿ. ಇಲ್ಲಿ ವಿಶೇಷವಾಗಿ ಈ ಬೆಚ್ಚನೆಯ ಒಂದು ನಗರ ಮತ್ತು ಸುಂದರ ನಗರಕ್ಕೆ ಎಲ್ಲರೂ ಬರೋದು ಸಹಜ. ಕಾರಣ ಮೊದಲನೇದಾಗಿ ಇಲ್ಲಿನ ಪರಿಸರ. ಈಗೇನಾಗಿದೆ, ಆ ಪರಿಸರ ತುಂಬಾ ಅಧೋಗತಿ ಕೊಟ್ಟೋಗಿದೆ. ಮೊದಲನೇದಾಗಿ ವಾಯು ಮಾಲಿನ್ಯ. ನಮ್ಮ ಬೆಂಗಳೂರು ಮಹಾನಗರದಲ್ಲಿ 1.5 ಕೋಟಿ ವಾಹನಗಳಿವೆ ಅಂತ ಗೊತ್ತಾಗಿದೆ. ಆ 1.5 ಕೋಟಿ ವಾಹನಗಳು ಉಗುಳುವಂತ ಹೊಗೆಯಿಂದ ಆ ಇಂಗಾಲ ಡೈಆಕ್ಸೈಡ್ ಮಕ್ಕಳ ಮೇಲೆ ಬೇಗ ಪರಿಣಾಮ ಬೀಳುತ್ತೆ. ಕಾರಣ ಯಾಕಪ್ಪ ಅಂತ ಹೇಳಿದ್ರೆ, ಮಕ್ಕಳದು ಆ ಲಂಗ್ಸ್ ಇನ್ನೂ ಚೆನ್ನಾಗಿ ಬೆಳೆದಿರಲ್ಲ. ಬೇಗ ಆ ಒಂದು ಲಂಗ್ಸ್ ನ ಅಟ್ಯಾಕ್ ಮಾಡಕ್ಕೆ ಈ ಒಂದು ವಾಯು ಮಾಲಿನ್ಯ ಮೊದಲನೇ ಕಾರಣ. ಎರಡನೇದಾಗಿ ಇಡೀ ಬೆಂಗಳೂರು ಇವತ್ತು ಎಲ್ಲ ಕಡೆ ರಸ್ತೆಗಳನ್ನ ಅಗದಾಕ್ಬಿಟ್ಟಿದ್ದಾರೆ. ಅದು ಒಂದು ವೆಹಿಕಲ್ ಅಂದ್ರೆ ಒಂದು ವಾಹನ ಹೋದಾಗ ಆ ಧೂಳು ಹಾಗೆ ಎದ್ದೇಳುತ್ತೆ. ಆ ಧೂಳು ಇದ್ದಾಗ ಗಾಳಿ ಬರ್ಬೇಕು ನಮಗೆ. ಈ ನವೆಂಬರ್ ತಿಂಗಳಲ್ಲಿ ಏನಾಗುತ್ತೆ, ಚಳಿಯಾಗಿರೋದ್ರಿಂದ ಹಿಮ ಬೀಳ್ತಾ ಇರೋದ್ರಿಂದ ಗಾಳಿ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಅದೆಲ್ಲ ಅವ್ರವ್ರ ಮನೆಗಳ ಹತ್ರನೇ ಇರುತ್ತೆ. ಆಗೇನಾಗುತ್ತೆ, ಆ ಗಾಳಿಯಿಂದ ಹೋಗದೇ ಇರೋದ್ರಿಂದ ಏನಾಗುತ್ತೆ, ಅದೆಲ್ಲ ಆ ಮನೆಯಲ್ಲಿರೋರಿಗೆ ದುಷ್ಪರಿಣಾಮ ಬೀರುತ್ತೆ. ಮಗುವಿಂದ ಹಿಡಿದು ಹಿರಿಯ ನಾಗರಿಕರಿಗೂ ಇದು ಕಷ್ಟ ಆಗ್ತಾ ಹೋಗುತ್ತೆ. ಇದಕ್ಕೆ ಏನು ಮಾಡ್ಬೇಕು ನಾವು ಪರಿಹಾರ?
ಸೊ ಎಲ್ಲರೂ ಏನ್ ಮಾಡಬೇಕು, ಸಹಾಯ ಮಾಡಬೇಕು, ಆದಷ್ಟು ಬೇಗ ರಸ್ತೆಗಳನ್ನ ಸರಿ ಮಾಡಬೇಕು, ವಾಹನಗಳ ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕು. ತುಂಬಾ ಹಳೇ ವಾಹನಗಳು 20 ವರ್ಷದ ಇರೋದು ಓಡ್ತಾ ಇವೆ. ಸೊ ಆಗ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ವಾಹನಗಳನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ನಮ್ಮ ಇಲಾಖೆಗಳು ಸಹಾಯ ಮಾಡಬೇಕು. ಮತ್ತು ನಗರವನ್ನ ಬೃಹತ್ ಬೆಂಗಳೂರು ಮಾಡಕ್ಕೆ ಹೊರಟಿರ್ಬೇಕಾದ್ರೆ ಆ ನಗರದಲ್ಲಿರುವಂತ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಸರಿ ಮಾಡಬೇಕು. ಆಗ ನಮ್ಮ ಮಕ್ಕಳನ್ನು ನಾವು ಸುಧಾರಿಸಬಹುದು, ಮಕ್ಕಳನ್ನ ಮುಂದಕ್ಕೆ ಸಹಾಯ ಪಡ್ಕೊಂಡು ಹೋಗ್ಬೋದು. ಮೊದಲನೇ ಕಾರಣ ಇವೆರಡೇ. ಬೆಂಗಳೂರು ಮತ್ತೆ ಮರಗಳನ್ನೆಲ್ಲ ಕಡ್ದಾಕ್ತಿದ್ದಾರೆ. ಒಂದು ರಸ್ತೆ ಆಗಬೇಕು ಅಂದ್ರೆ ಒಂದು ಕಿಲೋಮೀಟರ್ ಹೋಗ್ಬೇಕಂದ್ರೆ 100 ಮರಗಳು ಮಾರಣವಾಗುತ್ತೆ. ಆ ಮರದಿಂದ ಏನಾಗುತ್ತೆ, ಇಡೀ ಪರಿಸರಕ್ಕೆ ಬೇಕಾದಂತ ಅಮೃತ ಗಾಳಿ ಸಿಗುತ್ತೆ. ಈಗ ಅಮೃತ ಗಾಳಿ ಬದಲು ವಿಷ ಸಿಗ್ತಾ ಇದೆ. ಹಾಗಾಗಿ ಮಕ್ಕಳಿಗೆ ಅದನ್ನ ಸಫಕೇಶನ್ ಮಾಡಿ ತುಂಬಾ ಕಷ್ಟ ಆಗ್ತಿದೆ. ಪ್ರಾಣಾಯಾಮ ಮಾಡಿದ್ರು ಅದನ್ನ ಆಚೆಗೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಇದು ಕಾರಣ ಅಂತ ನನ್ನ ಅನಿಸಿಕೆ. ಲಕ್ಷ್ಮೀಕಾಂತ್ ಅವರೇ, ಯಾಕೆ ಬೆಂಗಳೂರು ಮತ್ತೆ ಡೆಲ್ಲಿಯಲ್ಲಿ ಜಾಸ್ತಿ ಆಗ್ತಾ ಇದೆ, ಏನ್ ಕಾರಣ? ಅದೇ ನಾಗೇಶ್ವರ್ ಹೇಳಿದಾಗೆ, ಸೊ ಅದನ್ನ ರೇಟ್ ಆಫ್ ಡಿಸ್ಪರ್ಷನ್ ಅಂತಾರೆ. ರೇಟ್ ಆಫ್ ಡಿಸ್ಪರ್ಷನ್ ಅಂತಂದ್ರೆ ಆ ಹೊಗೆ ಏನು ಬರುತ್ತೆ, ಸೊ ಹೊಗೆ ಅದು ಬೇಗ ಡಿಸ್ಪರ್ಸ್ ಆಗಬೇಕು ಇಷ್ಟು ಟೈಮಲ್ಲಿ ಅಂತ. ಡಿಸ್ಪರ್ಸ್ ಆಗಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಅದೇ ಒಂದು ಚೇಂಬರ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಫೋಟೋಗಳಲ್ಲಿ ವಿಡಿಯೋಗಳಲ್ಲಿ ಡೆಲ್ಲಿ ಇದ್ರದ್ದು ಸಮಸ್ಯೆಗಳಲ್ಲಿ ನೋಡಿದ್ರೆ ಅದೇ ಥರದೊಂದು ಚೇಂಬರ್ ಆಗುತ್ತೆ. ಆ ಚೇಂಬರ್ ಡಿಸ್ಪರ್ಷನ್ ಇಲ್ಲ ಅಂತಂದ್ರೆ, ಕಡಿಮೆ ಆಯಿತು ಅಂತಂದ್ರೆ, ಆ ಚೇಂಬರ್ ಜಾಸ್ತಿ ಆಯಿತು ಅಂದ್ರೆ ಕೆಳಗಡೆ ಬಂದು ಸೆಟ್ಲ್ ಆಗುತ್ತೆ. ಈಗ ನೀವು ಇನ್ನೂ ಅಬ್ಸರ್ವ್ ಮಾಡೋದಾದ್ರೆ, ಈಸಿಯಾಗಿ ಅರ್ಥ ಮಾಡ್ಕೊಳೋದಾದ್ರೆ, ಸೊ ಮಳೆಗಾಲದಲ್ಲಿ ನೀವೊಂದು ವಾಹನದ ಹಿಂದ್ಗಡೆ ಹೋಗ್ತಾ ಇದ್ರ ಅಂದ್ರೆ ಫುಲ್ ಹೊಗೆ ಬರುತ್ತೆ. ಒಂದ್ 5 ನಿಮಿಷ ಆದ ತಕ್ಷಣ ಮಳೆ ಬಂದ್ಬಿಡುತ್ತೆ, ಅದು ಫುಲ್ ಸೆಟ್ಲ್ ಆಗ್ಬಿಡುತ್ತೆ ಕೆಳಗಡೆ. ಸೊ ಅದೇ ತರದೇನೆ ಇದು ಡಿಸೆಂಬರ್ ಇದರಲ್ಲಿ ಅಂತಂದ್ರೆ ರೇಟ್ ಆಫ್ ಡಿಸ್ಪರ್ಷನ್ ತುಂಬಾ ಕಡಿಮೆ ಇರುತ್ತೆ. ನವೆಂಬರ್, ಡಿಸೆಂಬರ್ ಅಂದ್ರೆ ಯಾವುದೇ ಇದರಾದದ್ದು, ಎಸ್ಪೆಷಲಿ ಚಳಿಗಾಲದಲ್ಲಿ ಯಾವುದೇ ತಿಂಗಳು, ನವೆಂಬರ್ ಅಲ್ಲಾದ್ರಬಹುದು, ಡಿಸೆಂಬರ್ ಆಗೋದು, ಫೆಬ್ರವರಿ ಏನೋ ಶಿವರಾತ್ರಿವರೆಗೂ ಚಳಿ ಇರುತ್ತೆ. ಬರೀ ನವೆಂಬರ್ ಡಿಸೆಂಬರ್ಗೆ ಮಾತ್ರ ಅಂತಲ್ಲ. ಸೊ ಇದಕ್ಕೆ ಏನಂತಂದ್ರೆ, ಈಗ ಮುಂಚೆ ಇವರು ಹೇಳಿದಿರೋ ಹಾಗೆ ಬೆಂಗಳೂರು ಈಗ ತುಂಬಾ ನಾವು ಎಕ್ಸ್ಪೆಕ್ಟ್ ಮಾಡಿದಿರೋ ರೀತಿ ಅಷ್ಟು ಜಾಸ್ತಿ ಬೆಳೆದಿದೆ. ಬಿಕಾಸ್ ಆಫ್ ಮೆನಿ ರೀಸನ್ಸ್. ಒಂದು IT ಇರ್ಬೋದು, BT ಇರ್ಬೋದು, ಇನ್ನು ಬೇರೆ ಬೇರೆ ಸೆಕ್ಟರ್ಸ್. ಈಗ ಮುಂಚೆ ತಮಗೆ ಗೊತ್ತಿರೋ ಹಾಗೆ ನಾರ್ತ್ ಈಸ್ಟ್ ಸ್ಟೇಟ್ಸ್ ಎಲ್ಲನೂ ಇಲ್ಲೇನೋ ಸುಮ್ಮನೆ ಸ್ಮಾಲ್ ಲೋ ಪೇಯ್ಡ್ ವರ್ಕಿಗೆ ಬರ್ತಾ ಇದ್ರು. ಈಗ ಅವರೇನೆ ಎಂಟರ್ಪ್ರಿನರ್ಸ್ ಆಗಿ ಬೆಂಗಳೂರಲ್ಲಿ ಇದ್ದಾರೆ. ಸೊ ಒಂದ್ಸರಿ ಎಂಟರ್ಪ್ರಿನರ್ಸ್ ಆದ್ರೆ ನೀವು ಮತ್ತೆ ವಾಪಸ್ ನಿಮ್ಮ ಊರಿಗೆ ಹೋಗಲ್ಲ, ಇಲ್ಲೇ ಇರ್ತೀರಾ, ಮತ್ತೆ ನಿಮ್ಮ ಇವ್ರನ್ನೇ ಕರ್ಕೊಂಡ್ಬರ್ತಾರೆ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಒಂದು. ಇನ್ನು ಸರ್ಕಾರದ ಇದರಲ್ಲಿ ಅಂತಂದ್ರೆ, ಈಗ ಏನೋ AQS ಅಂತಾರೆ, ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ. ಅಂದ್ರೆ 0 ಇಂದ 50 ವರ್ಗು ಹೆಲ್ತಿ ಅಂತ. ಸೊ ಬೆಂಗಳೂರು ಯಾವಾಗಲೂ ಒಂದು 60 ಮೇಲೆ ಇರುತ್ತೆ, 63 ಆ ಥರ ಇರುತ್ತೆ. ಈಗ ನೀವು ಈಗ 2025 ಬಿಹಾರ ತಗೊಂಡ್ರೆ, ಡೆಲ್ಲಿದು ಅಂತ ಹೇಳ್ತಾರೆ. ಬಿಹಾರದ ಆಕ್ಚುಲಿ 180 ಇದೆ, ಡೆಲ್ಲಿದು ಓನ್ಲಿ 163. ಸೊ ಕೆಲವು ಇದು ಇದಾಗ್ತಾ ಇರುತ್ತೆ. ಇನ್ನು ನಿಮ್ಗೆ ಇನ್ನೂ ಇದಕ್ಕೆ ಹೋಗ್ಬೇಕಂದ್ರೆ ನಾವು ಮೇಘಾಲಯಕ್ಕೆ ಹೋಗ್ಬೇಕಾಗುತ್ತೆ, 10 ಇದೆ. ಸೊ ಮೇಘಾಲಯದಲ್ಲಿ ಇಷ್ಟೊಂದು ವೆಹಿಕಲ್ಸ್ ಇದೆಯಾ, ಇಷ್ಟೊಂದು ಮಾರಣಮ್ಮ, ಇವ್ರು ಹೇಳ್ದಂಗೆ ಮರಗಳು ಮಾರಣಮ್ಮ ಇದೆ, ಆ ಥರದ್ದು ಏನಿಲ್ಲ. ಸೊ ಇದೆ ಅಂತಂದ್ರೆ ಕ್ಯಾಪಿಟಲ್ ಸಿಟಿ. ಆಮೇಲೆ ಬೆಂಗಳೂರು ಅಂತಂದ್ರೆ ಬರೀ ಕೇವಲ ಕೆಲಸಕ್ಕೆ ಅಷ್ಟೇ ಅಂತ ಬರೋದಲ್ಲ. ಸೊ ಒಂದು ಗ್ಲೋಬಲ್ ಅಲ್ಲಿ ವಿಶ್ವದಾದ್ಯಂತ ಒಂದು ಇದ್ರದೇ ಆದ ಒಂದು ಸ್ಥಾನಮಾನ ಉಳಿಸ್ಕೊಳ್ಳೋದ್ರಿಂದ ಎಲ್ಲರೂ ಇಲ್ಲಿಗೆ ಬರ್ತೀವಿ ಅಂತಾರೆ. ಈಗ ಸರ್ಕಾರಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ IT ಕಾರಿಡಾರ್ಸ್ ಇದನ್ನೆಲ್ಲ ಮಾಡ್ಬೇಕು ಅಂತಿದ್ದಾರೆ. ಈಗ IT ಕಾರಿಡಾರ್ಸ್ ಅಂತ ಮಾಡಿದ್ರೆ, ಇಲ್ಲ ನಾನು ಬೆಂಗಳೂರಲ್ಲೇ ಮಾಡ್ತೀವಿ ಅನ್ನೋರ ಸಂಖ್ಯೆನೇ ಜಾಸ್ತಿ ಇದೆ. ಮೋರ್ ದೆನ್ 90% ಇದೆ. 10% ಇಲ್ಲ ಬೆಂಗಳೂರು ಬೇಡ, ಔಟ್ಸೈಡ್ ಹೋಗೋಣ. ಸೊ ಈ ತರದಾಗ ಇದಾಗತ್ತೆ. ಇನ್ನು ಮರಗಳದ್ದು ಇದ್ರದ್ದು ಅಂದ್ರೆ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಅದ್ರದ್ದು ಇದು ಮಾಡಬೇಕು. ಬಟ್ ಆದ್ರೆ ನೀವು ಲಾಸ್ಟ್ 5 ವರ್ಷದ ಏನೋ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ, ಸೊ ನಮ್ಮ ಟೋಟಲ್ ಇಂಡಿಯಾದು, ಬರೀ ಕರ್ನಾಟಕದ ಮಾತು, ಯಾಕಂದ್ರೆ ಏರ್ ಪೊಲ್ಯೂಷನ್ ಅಂತಂದ್ರೆ ಓನ್ಲಿ ನಾಟ್ ಲಿಮಿಟೆಡ್ ಟು ಕರ್ನಾಟಕ ಅಲೋನು, ಎಂಟೈರ್ ಇದು ಅಂತ ಬರುತ್ತೆ. ಸೊ ಬಂದಾಗ ಆಕ್ಚುಲಿ ಪ್ಲಾಂಟೇಶನ್ ರೇಟ್ ಜಾಸ್ತಿ ಆಗಿದೆ. ಅಫ್ಕೋರ್ಸ್ ಪ್ರಾಬ್ಲಮ್ ಇದೆ, ಅಟ್ ದ ಸೇಮ್ ಟೈಮ್ ಇದೆ. ಆಮೇಲೆ ನಂಬರ್ ಆಫ್ ಇಂಡಸ್ಟ್ರೀಸ್ ಜಾಸ್ತಿ ಆಗಿದೆ. ಆಮೇಲೆ ಬೇರೆ ಬೇರೆ ತರದ್ದೆಲ್ಲನೂ ಆಡ್ ಅಪ್ ಆಗಿದೆ. ಆದ್ರಿಂದ ಏನೋ ಜಾಸ್ತಿ ಆಗ್ತಿದೆ. ಇದಕ್ಕೆ ಏನಂದ್ರೆ ಸರಿಯಾದ ರೀತಿಯಾಗಿ ಸರ್ಕಾರನೂ ಇರಬೇಕು, ಪೋಷಕರು ಇರಬೇಕು, ಕಮ್ಯುನಿಟಿ ಇರಬೇಕು, ಈವನ್ ಮೀಡಿಯಾನು ಎಲ್ಲರೂ ಇದಕ್ಕೆ ಪಾಲುದಾರರಾಗಿ ಕೆಲಸ ಮಾಡಿದಾಗ ಮಾತ್ರ ಸಮಸ್ಯೆನ ತಗ್ಸೋದಕ್ಕೆ ಸಾಧ್ಯ ಅಂತ ನನ್ನ ಭಾವನೆ. ಮೇಡಮ್ ಅವರೇ, ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಅಂದ್ರೆ ಇಡೀ ದೇಶದಲ್ಲಿ ಬೆಸ್ಟ್ ಏರಿಯಾ ಅಥವಾ ಬೆಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ಬೆಂಗಳೂರು ಅಂತ ಹೇಳ್ತಾ ಇದೀವಿ. ಬಟ್ ಬೆಂಗಳೂರಲ್ಲಿ ಉಸಿರಾಡೋದೇ ತೊಂದರೆ ಅಂತಂದಾಗ ಮುಂದೆ ಇದೇ ರೀತಿ ಟ್ರೆಂಡ್ ಆದ್ರೆ ಏನೆಲ್ಲ ಸಮಸ್ಯೆ ಆಗಬಹುದು ಮುಂದಿನ ದಿನಮಾನಗಳಲ್ಲಿ? ಈಗಾಗಲೇ ಸರ್ ಹೇಳಿರೋ ಹಾಗೆ ಅದು ಸೈಂಟಿಫಿಕ್ ಆಗಿ ನಿಜ ಆಗಿದೆ. ಆದರೆ ವೆಹಿಕಲ್ಗಳು ಜಾಸ್ತಿ ಆಗಿರೋದ್ರಿಂದ ವೆಹಿಕಲಲ್ಲಿ ಮಕ್ಳು ಯಾರು ಡ್ರೈವ್ ಮಾಡ್ತಾ ಇಲ್ಲ. ಬಟ್ ಮಕ್ಕಳು ಶಾಲೆಗಳಿಗೆ ಹೋಗೋವಾಗ, ಮತ್ತೆ ಶಾಲೆಯಿಂದ ಬರೋವಾಗ, ಟ್ಯೂಷನ್ಗೆ ಹೋಗೋವಾಗ, ಅಟ್ಲೀಸ್ಟ್ ಏನೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ, ತಯಾರಿಗಳಿಗೆ ಹೋಗುವಾಗ ಈ ಥರ ಸಂಸ್ಥೆಗಳಲ್ಲಿ ಅವ್ರು ಬರ್ತಾ ಇರ್ತಕ್ಕಂಥ ಹೊಗೆಗಳಾಗಿರ್ಬೋದು, ಪೊಲ್ಯೂಷನ್ಸ್ ಆಗಿರ್ಬೋದು ತಗೋಬೋದು. ಹೆಚ್ಚಿನದಾಗಿ ಮೊದಲು ನಾವು ಆದ್ಯತೆ ಕೊಡಬೇಕಾಗಿರೋದು ನಮ್ಮ ಮನೆಗಳಲ್ಲೇ. ನಮ್ಮ ಮನೆಯಲ್ಲೂ ಕೂಡ ಧೂಳು ಮತ್ತು ಮನೆ ಕ್ಲೀನು, ಸ್ವಚ್ಛತೆ ಇಲ್ದಿರೋಂಥದ್ದು, ಮಕ್ಕಳಿಗೆ ಬಾಕ್ಸ್ ಕೊಡುವಾಗ ಅದೆಲ್ಲ ಸ್ವಚ್ಛತೆ ಇದೆಯಾ ಇಲ್ವಾ, ಮತ್ತೆ ಮಕ್ಕಳು ಏನಾದರೂ ಒಂದು ನೆಗಡಿ ಆಗಿದೆಯಾ, ಹುಷಾರಿಲ್ವಾ, ಅದನ್ನೆಲ್ಲ ನಾವು ತಾಯಂದಿರು ಪರಿಶೀಲನೆ ಮಾಡಬೇಕಾಗ್ತದೆ. ಆ ಮಗು ಏನಾದರೂ ಸ್ವಲ್ಪ ಕೆಮ್ತಾ ಇದ್ರೆ ಒಂಚೂರು ಬಿಸಿನೀರು ಕೊಡೋದು ಅಥವಾ ಹಾಸ್ಪಿಟಲ್ಗೆ ತೋರಿಸೋದು, ಇದನ್ನೆಲ್ಲ ಮಾಡಿದ್ಬಿಟ್ಟು ಸಡನ್ ಆಗಿ ಅವರು ಆಯ್ತು ಬಿಡು ಸಾಯಂಕಾಲ ನೋಡೋಣ ಹಾಗೆ ಇದ್ರೆ ಅಂತ ಹೇಳಿ ಕಳಿಸೋದು. ಅದೇನಾಗುತ್ತೆ, ರಸ್ತೆಯಲ್ಲಿ ಇರ್ತಕ್ಕಂಥ ಪೊಲ್ಯೂಷನ್ ಮತ್ತೆ ಹ್ಯಾಡ್ ಆಗಿ ಮಗುಗೆ ಮತ್ತೆ ಸಂಜೆ ಬರೋಷ್ಟೊತ್ತಿಗೆ ಮತ್ತೆ ಸೀರಿಯಸ್ ಆಗುತ್ತೆ. ಕೆಲವು ಮಕ್ಕಳಿಗೆ ತಡ್ಕೊಳ್ಳೋಂಥ ಇಮ್ಯುನಿಟಿ ಪವರ್ ಇರುತ್ತೆ. ಯಾಕಂದ್ರೆ ಅವ್ರು ತಿಂತಾ ಇರ್ತ ಆಹಾರ ಆಗಿರ್ಬೋದು,
ಅಥವಾ ಅವ್ರ ಶಕ್ತಿ ಆಗಿರ್ಬೋದು, ಇದನ್ನೆಲ್ಲ ಕೂಡ ಯಾಕಂದ್ರೆ ಕೆಲವರು ಮಾಸ್ಕ್ ಹಾಕೊಂಡು ಕಳಿಸ್ತಾರೆ, ಕೆಲವರು ಮಾಸ್ಕ್ ಹಾಕೊಂಡ್ರೆ ಆ ಮಕ್ಳಿಗೆ ಉಸಿರಾಡೋಕ್ಕೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಕೆಲವು ಮಕ್ಕಳು ಮಾಸ್ಕ್ ಅನ್ನ ತೆಗೆದ್ರೆ ಹೊರಗಡೆ ಗಾಳಿನ ತಗೊಳ್ಬೇಕಾಗತ್ತೆ. ಮತ್ತೆ ಶಾಲಾ ಕಾಲೇಜುಗಳಲ್ಲೂ ಅಷ್ಟೇ ಎಲ್ಲೋ ಒಂದೊಂದು ಕಡೆ ಸ್ವಚ್ಛತೆ ಇಲ್ಲದೆ ಇರ್ಬೋದು. ಕೆಲವೊಂದು ಕಡೆ ಈಗ ಎಲ್ಲ ಕಡೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಸರ್ಕಾರದಿಂದನೂ ನಡೀತಾ ಇದೆ, ಖಾಸಗಿ ಸಂಘ ಸಂಸ್ಥೆಗಳಿಂದನೂ ನಡೀತಾ ಇರೋದ್ರಿಂದ ಈಗ ಸ್ವಲ್ಪ ಹುಷಾರಾಗಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ. ಅದು ವಿಡಿಯೋ ಮಾಡಿ ಎಲ್ಲೆಲ್ಲ ಹಾಕ್ಬಿಡ್ತಾರೆ ಅನ್ನೋ ಬೈಕ್ಗೋಸ್ಕರ. ಆದ್ರೆ ಮಕ್ಕಳು ಎಲ್ಲಿ ಅವರು ಶೌಚಾಲಯಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಯಾವ ನೀರನ್ನ ಬಳಸ್ತಿದ್ದಾರೆ, ಮತ್ತೆ ರಸ್ತೆಯಲ್ಲಿ ಬರುವಾಗ ಅವ್ರು ನೀಟಾಗಿ ಬರ್ತಾ ಇದ್ದಾರೆ, ಏನಾದ್ರು ಕಸ ಅದು ಇದು ಮತ್ತೆ ಚರಂಡಿ ಕ್ಲೀನ್ ಮಾಡಿ ಸೈಡ್ ಸೈಡಲ್ಲಿ ಅಲ್ಲಲ್ಲಿ ಹಾಕಿರ್ತಾರೆ, ಅದನ್ನೆಲ್ಲ ತುಳ್ಕೊಂಡು ಬರುವಂತದ್ದು, ಇದೆಲ್ಲ ಮನೆಗೆ ತಗೊಂಡ್ಬಂದು ಮನೇಲಿರೋರ್ಗೂ ತೊಂದರೆ ಆಗ್ತಾ ಇದೆ. ಮೊದಲು ನಾವು ಮನೆಯಲ್ಲಿ ಮೊದಲನೇ ಆದ್ಯತೆನ ಕೊಡಬೇಕು ಮಕ್ಕಳಿಗೆ ಅಂತ ನನ್ನ ಭಾವನೆ. ಎಸ್, ಮಾತಾಡೋಣ. ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಬಿಡ್ತೀನಿ. ತಜ್ಞ ವೈದ್ಯರಾಗಿರುವಂತಹ ರಾಕೇಶ್ ಶೆಟ್ಟಿ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಸರಿ, ಪೊಲ್ಯೂಷನ್ ಅನ್ನೋದು ಮಕ್ಕಳ ಮೇಲೆ ಜಾಸ್ತಿ ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರ. ಸೊ ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ಸಮಸ್ಯೆ ಆಗಬಹುದು ಅಂತೇಳಿ ಮಕ್ಕಳ ಮೇಲೆ? ನೋಡಿ, ಮಕ್ಕಳ ಮೇಲೆ ಪ್ರೈಮರಿ ಎಫೆಕ್ಟ್ ಬೀಳೋದು ಲಂಗ್ಸ್ ಮೇಲೆ. ಇನ್ಫ್ಯಾಕ್ಟ್ ಆಸ್ ಅ ಪೀಡಿಯಾಟ್ರಿಷಿಯನ್ ಹೇಳೋದೇನಂತಂದ್ರೆ, ನಾವು ಮೋಸ್ಟ್ ಕಾಮನ್ ರೀಸನ್ ಫಾರ್ OPD ವಿಸಿಟ್ ಅಲ್ಲ ಈಸ್ ಬಿಕಾಸ್ ಆಫ್ ವೀಸಿಂಗ್ ಪ್ರಾಬ್ಲಮ್ಸ್ ಇರ್ಬೋದು, ಬ್ರಾಂಕೈಟಿಸ್ ಅಂತ ಹೇಳ್ತೀವಿ, ಆಸ್ತಮಾ ಅಂತ ಹೇಳ್ತೀವಿ. ಅಂಡ್ ಅನ್ಫಾರ್ಚುನೇಟ್ಲಿ ಬ್ಯಾಂಗ್ಳೂರಲ್ಲಿ ದಿಸ್ ಇಸ್ ಪರ್ಟಿಕ್ಯುಲರ್ಲಿ ಅ ವೆರಿ ಪ್ರಾಮಿನೆಂಟ್ ಪ್ರಾಬ್ಲಮ್. ಅಂಡ್ ಪೊಲ್ಯೂಷನ್ ಬಗ್ಗೆ ಮಾತಾಡಿದಾಗ ಇಂಡೋರ್ ಪೊಲ್ಯೂಷನ್ ಇರ್ಬೋದು, ಔಟ್ಡೋರ್ ಪೊಲ್ಯೂಷನ್ ಇರ್ಬೋದು, ಒನ್ ಆಫ್ ದ ಕಾಮನೆಸ್ಟ್ ರೀಸನ್ಸ್ ಫಾರ್ ಟ್ರಿಗರಿಂಗ್ ಈ ರೀತಿ ಕೆಮ್ಮು ಬರ್ತಾ ಇರೋದು, ಕಫ ಬರ್ತಾ ಇರೋದು, ಫ್ರೀಕ್ವೆಂಟ್ ಆಗಿ ಜ್ವರ ಬರ್ತಾ ಇರೋದು, ನಿಮೋನಿಯಾ ಆಗ್ತಾ ಇರೋದು, ಇದಕ್ಕೆಲ್ಲ ಐ ಥಿಂಕ್ ಪೊಲ್ಯೂಷನ್ ಡಸ್ ಕಾಂಟ್ರಿಬ್ಯೂಟ್ ಸಿಗ್ನಿಫಿಕೆಂಟ್ಲಿ. ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ದೇರ್ ಆರ್ ಸಮ್ ಸ್ಟಡೀಸ್ ಟು ಸೇ ದಟ್ ಮಕ್ಕಳಲ್ಲಿ ಹೈಪರ್ ಆಕ್ಟಿವಿಟಿ ಆಗೋದು ಅಂತದ್ದು, ಬೆಳವಣಿಗೆಗೂ ಓವರ್ ನ್ಯೂರೋ ಡೆವಲಪ್ಮೆಂಟ್ ಬೆಳವಣಿಗೆ ಅಂತ ಹೇಳ್ತೀವಲ್ಲ, ಅದನ್ನು ಎಫೆಕ್ಟ್ ಆಗ್ಬೋದು ಅಂತ ಹೇಳ್ತಾರೆ. ಸರ್, ಇನ್ನೊಂದು ಮಾಸ್ಕ್ ಕೂಡ ಎಫೆಕ್ಟ್ ಆಗಬಹುದಾ ಮಕ್ಕಳಿಗೆ? ಖಂಡಿತ, ಬಿಕಾಸ್ ಮಾಸ್ಕ್ ಇಸ್ ಅ ವೆರಿ ಎಫೆಕ್ಟಿವ್. ಇನ್ಫ್ಯಾಕ್ಟ್ N95 ಮಾಸ್ಕ್ ಏನ್ ಹಾಕ್ತಾ ಇದೀವಿ ಕೋವಿಡ್ ಟೈಮ್ಸ್ ಅಲ್ಲಿ, ಇಟ್ ಇಸ್ ಅ ವೆರಿ ಎಫೆಕ್ಟಿವ್ ಫಿಲ್ಟರ್. ಸುಮಾರು ಮಟ್ಟಿಗೆ ಅದು ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅನ್ನೆಲ್ಲ ಇಟ್ ಫಿಲ್ಟರ್ಸ್ ಔಟ್ ಲಾಟ್ ಆಫ್ ದಿಸ್ ಪೊಲ್ಯೂಟೆಂಟ್ಸ್ ಮೇಲೆ. ಇಟ್ ಮೈ ಡಿಕ್ರೀಸ್ ಎಕ್ಸ್ಪೋಜರ್ ಟು ದ ಲಂಗ್ಸ್. ಮತ್ತೆ ಮಕ್ಕಳಲ್ಲಿ ಏನಾಗುತ್ತೆ ನೋಡಿ, ಅವರ ಬ್ರೀದಿಂಗ್ ರೇಟ್ ಅಡಲ್ಟ್ಸ್ ಕಂಪೇರ್ ಮಾಡಿದ್ರೆ ದೇ ಬ್ರೀದ್ ಮೋರ್ ಫಾಸ್ಟರ್. ಸೊ ಅದರಿಂದ ಏನಾಗುತ್ತೆ, ಎಕ್ಸ್ಪೋಜರ್ ಟು ಪೊಲ್ಯೂಟೆಂಟ್ಸ್ ಮಕ್ಕಳಿಗೆ ಓವರ್ ಆಲ್ ಇಟ್ ಟೆಂಡ್ಸ್ ಬಿಕಮ್ ಮಚ್ ಮೋರ್ ದನ್ ಅಡಲ್ಟ್ಸ್. ಆಮೇಲೆ ಹೈಟು ಕಮ್ಮಿ ಇರೋ ಕಾರಣದಿಂದ ಆಮೇಲೆ ಔಟ್ಡೋರ್ ಆಕ್ಟಿವಿಟೀಸ್ ದೊಡ್ಡವ್ರಕ್ಕಿಂತ ಮಕ್ಕಳಲ್ಲಿ ಜಾಸ್ತಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಪೊಲ್ಯೂಟೆಂಟ್ ಎಕ್ಸ್ಪೋಜರ್ ಇಸ್ ಮಚ್ ಮೋರ್ ಕಂಪೇರ್ ಟು ಅಡಲ್ಟ್ಸ್. ಎಸ್ ಸರ್, ಹಾಗೆ ಸರ್, ಈಗ ನೀವು ಯೋಗ ಪಟು ಆಗಿರೋದ್ರಿಂದ ಈ ಉಸಿರಾಟದ ಸಮಸ್ಯೆ ಯೋಗ ಯಾವ ರೀತಿಯಾಗಿ ಸಹಕಾರಿ ಆಗುತ್ತೆ? ಇಲ್ಲಿ ಪುಟಾಣಿ ಮಕ್ಕಳು ನೀವು ಹೇಳ್ತಿದ್ರಿ 2 ವಯಸ್ಸಿಂದ 10 ವರ್ಷದ ಮಕ್ಕಳಿಗೆ ಹೆಚ್ಚು ಪರಿಣಾಮ ಬೀಳ್ತಾ ಇದೆ ಅಂತ. ಮಕ್ಕಳಿಗೆ ಆಟೋಪಾಠಗಳು ಇಲ್ಲ, ಇವಾಗ ಆಟಗಳಿಲ್ಲ. ಯಾವಾಗ ಆಟ ಇರಲ್ವೋ ಆ ಮಗುಗೆ ಏನಾಗುತ್ತೆ, ಲಂಗ್ಸ್ ಆಕ್ಟಿವ್ ಆಗಿ ಕೆಲಸ ಮಾಡಲ್ಲ. ಯಾವಾಗ ಲಂಗ್ಸ್ ಕೆಲಸ ಮಾಡಲ್ವೋ ಅವಾಗ ಏನಾಗುತ್ತೆ, ಸಹಜವಾಗಿ ಅವ್ರಿಗೆ ಏನಾಗುತ್ತೆ, ಆ ಲಂಗ್ಸ್ನ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಆ ಮಕ್ಕಳಿಗೆ ಏನ್ ಮಾಡ್ಬೇಕು ನಾವು ಅಂತೇಳಿ, ಸ್ವಲ್ಪ ಆಟ ಆಡಕ್ಕೆ ಬಿಡಬೇಕು. ಆಮೇಲೆ ಒಂದು ರೌಂಡ್ ಮಾಡಿ, ಹಿಂದಿನ ಕಾಲದಲ್ಲಿ ನಾವೇನ್ ಮಾಡ್ತೀವಿ, ಒಲೆ ಊರಿಗೆ ಊದ್ಕೊಳ್ಳಿ ಊದ್ತಾ ಇದ್ವಿ, ಉಫ್ ಅಂತ ಊದ್ತಾ ಇದ್ವಿ. ಆ ಬಿಸಿ ಶಾಖ ಏನಾಗುತ್ತೆ, ಎದೆ ಒಳಗೆ ಬರುತ್ತೆ, ಈ ಒಂದು ಲಂಗ್ಸ್ಗೆ ಸಹಾಯ ಆಗ್ತಾ ಹೋಗುತ್ತೆ. ಅಟ್ಲೀಸ್ಟ್ ಇವಾಗ ಯಾರ ಮೇಲೂ ಊದ್ಕೊಳ್ವಿಲ್ಲ, ಎಲ್ಲ ಕಡೆ ಗೀಸರ್ ಇರೋದ್ರಿಂದ ನಾವೇನ್ ಮಾಡೋದು, ಮಕ್ಕಳಿಗೆ ಈ ಥರದೊಂದು ರೌಂಡ್ ಹಾಕ್ಬಿಟ್ಟು ಆಟೋ ಏನು ಆಡ್ತಿರ್ತಾರೆ, ಆ ಏಣಿ ಆಟ, ಆ ಥರ ಈ ಮಕ್ಕಳಿಗೆ ಒಂದು ಬಾಲ್ ಸಣ್ಣ ಸಣ್ಣ ಇಟ್ಬಿಟ್ಟು ಊದೋ ಥರ ಮಾಡಿದಾಗ ಅವ್ರ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಈ ಉಸಿರಾಟ ತೊಂದರೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸಣ್ಣ ವಿಚಾರ ಇದೆ ಅಷ್ಟೇ. ಆಮೇಲೆ ಮಕ್ಕಳಿಗೆ ಏನು ಮಾಡಬೇಕು, ನಾವು ಬೆಚ್ಚನೆ ನೀರು ಕುಡಿಯೋಕ್ಕೆ ಹೇಳಬೇಕು ಅವ್ರಿಗೆ. ಜೊತೆಗೆ ಅವರಿಗೆ ವಿಶೇಷವಾಗಿ ಈ ಸುವರ್ಣಗಡ್ಡೆ ಮತ್ತು ಹುರುಳಿ ಕಾಳುಗಳನ್ನ ಕೊಡ್ಬೇಕು ಮಕ್ಕಳಿಗೆ. ಮತ್ತೆ ಆ ಅರಿಶಿಣವನ್ನ ಉಪಯೋಗಿಸ್ಕೋಬೇಕು. ಅರಿಶಿಣದ ಕೊಂಬನ್ನ ಒಂದು ಚೂರು ಏನು ಹೇಳ್ತೀವಿ, ತುಪ್ಪದಲ್ಲಿ ಹದ್ಬಿಟ್ಟು ಅದನ್ನು ಬರ್ನ್ ಮಾಡಿ ಹಿನ್ನೇಲ್ ಮಾಡಿದ್ರೆ ಬ್ರಾಂಕೈಟಿಸ್, ಲಂಗ್ಸ್ ಎಲ್ಲ ಡಿಸಾರ್ಡರ್ಸ್ ಎಲ್ಲ ಸರಿ ಹೋಗ್ಬಿಡುತ್ತೆ. ಇದು ಒಂದು. ಎರಡನೇದಾಗಿ ಮಕ್ಕಳಿಗೆ ಏನು ಮಾಡ್ಕೊಂಡು ಒಂದಷ್ಟು ಚಪ್ಪಾಳೆಯನ್ನು ಹೊಡಿಬೇಕು. ದಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಪ್ಪಾಳೆ, ಈ ಥರ ನಿಧಾನಕ್ಕೆ ಒಂದು 100 ಚಪ್ಪಾಳೆ ಹೊಡೆದ್ರೆ ಏನಾಗುತ್ತೆ, ನಮ್ಮಲ್ಲಿರುವಂಥ ಎಲ್ಲ ನರಗಳು ಆಕ್ಟಿವ್ ಆಗಿ ಅವ್ರಿಗೆ ಆ ಉಸಿರಾಟ ತೊಂದರೆ ಕಡಿಮೆ ಆಗ್ತಾ ಬರುತ್ತೆ. ಇದನ್ನ ಸ್ಕೂಲ್ಗಳು ಮಾಡಿಸ್ಬೇಕು. ಎಲ್ಲ ಸ್ಕೂಲ್ ಯೋಗ ಇದೆ ಇವತ್ತು, ಆದರೆ ಇವೆಲ್ಲವನ್ನು ಬರೀ ಯೋಗಾಸನ ಮಾಡಿಬಿಟ್ರೆ ಆಗಲ್ಲ. ಈ ಥರ ಸಣ್ಣ ಸಣ್ಣ ಪ್ರಾಣಾಯಾಮಗಳು ಹೇಳ್ಕೊಳ್ಬೇಕು. ಮತ್ತೆ ಅವ್ರಿಗೊಂಚೂರು ಸೂರ್ಯ ನಮಸ್ಕಾರ, ಯೋಗ ನಮಸ್ಕಾರ, ಚಪ್ಪಾಳೆಯನ್ನ ಮಾಡ್ತಾ ಇದ್ರೆ ಖಂಡಿತ ಮಕ್ಕಳು ಇದಾಗ್ತಾರೆ. ಆಮೇಲೆ ಆದಷ್ಟು ಅವ್ರು ಏನ್ ಮಾಡಬೇಕು, ಬಾಯಿಂದ ಉಸಿರಾಡೋದು, ಮೂಗಿಂದ ಉಸಿರಾಡಬೇಕು. ತುಂಬಾ ಕಷ್ಟ ಆಯ್ತು ಅಂದ್ರೆ ಡಾಗ್ ಬ್ರೀತಿಂಗ್, ಶ್ವಾನ ಶ್ವಾಸ ಅಂತೀವಿ, ಅದನ್ನು ಮಾಡಿದಾಗ ಉದಾಹರಣೆಗೆ ಸುಮ್ಮನೆ ನಾಲ್ಗೇನು ತೆಗೆದು
ಅಂತ ಮಾಡಿದಾಗ ವಿಷಗಾಳಿ ನಮ್ಮ ಉದರದಿಂದ ಆಚೆ ಹೋಗ್ಬಿಡುತ್ತೆ. ವಿಷಗಾಳಿ ಆಚೆ ಹೋದಾಗ ಏನಾಗುತ್ತೆ, ಮಕ್ಕಳು ತುಂಬ ಸದೃಢವಾಗ್ತಿರ್ತಾರೆ. ಮಕ್ಕಳಿಗೆ ಏನಾಗಿದೆ, ಕಾರ್ಬನ್ ಡೈಆಕ್ಸೈಡು ಮೊನೋಕ್ಸೈಡ್ ಜಾಸ್ತಿ ಆಗ್ತಾ ಇದೆ. ಇವಾಗ AC ಇದೆ, AC ಇಂದ ಏನಾಗುತ್ತೆ, ಮೊನೋಕ್ಸೈಡ್ ಜಾಸ್ತಿ ಆಗುತ್ತೆ. ಮನೆಯಲ್ಲಿಂದ ಗ್ಯಾಸ್ ಸಿಲಿಂಡರ್ ವಾಸನೆ ಬಂದರೆ ಆ ಮೊನೋಕ್ಸೈಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಕಡೆ ಕಾರ್ಬನ್ ಡೈಆಕ್ಸೈಡು, ಒಂದು ಮೊನೋಕ್ಸೈಡ್, ಇವೆರಡೂ ಹೋಗ್ಬೇಕಂದ್ರೆ ಸೂರ್ಯ ನಮಸ್ಕಾರ ದ ಬೆಸ್ಟ್, ಇಲ್ಲ ವಾಕಿಂಗ್ ದ ಬೆಸ್ಟ್, ಆಟ ಬೆಸ್ಟ್. ಆಟ ಆಡ್ಬೇಕು ಮಕ್ಕಳು. ನಾವೆಲ್ಲ ಚಿಕ್ಕ ವಯಸ್ಸಿರ್ಬೇಕಾದ್ರೆ ನಾವು ಲಕ್ಷ್ಮೀಕಾಂತ್ ಮೇಡಮ್ ನೋಡಲ್ಲ ಇರ್ಬೇಕಾದ್ರೆ ರಾವಣಿ ಮೇಡಮ್ ನಾವು ಆಟ ಆಡ್ತಾ ಇದ್ವಿ, ನೀವು ಆಟ ಆಡ್ತಿದ್ರಿ. ಈಗ ಆಟ ಆಡೋಕ್ಕೆ ಇಲ್ಲಿ ಗ್ರೌಂಡ್ಗೆ ಹೋದ್ರೆ ಬರೀ ಧೂಳು ಬರುತ್ತೆ. ಧೂಳಿಂದ ಏನಾಗುತ್ತೆ, ಅವ್ರು ಆ ಧೂಳನ್ನು ವಾಸಿ ಮಾಡಬೇಕಾದ್ರೆ ಒಂದಷ್ಟು ಕಪಾಲಭಾತಿ ಮಾಡಬೇಕು, ಒಂದಷ್ಟು ಪ್ರಾಣಾಯಾಮ ಮಾಡಬೇಕು, ಭಸ್ತ್ರಿಕೆ ಮಾಡಬೇಕು. ಇದನ್ನ ಬೇಕಾದ್ರೆ ಮುಂದಕ್ಕೆ ಮಾಡಿ ತೋರಿಸೋಣ ನಾವು. ಯಾಕಂದ್ರೆ ಈಗ ಮಾಡಿದಾಗ ನಾವು ಪ್ರೊಟೆಕ್ಷನ್ ಮಾಡ್ಕೋಬಹುದು. ಬರೀ ಸರ್ಕಾರವನ್ನು ದೂರಿದ್ರೆ ಆಗಲ್ಲ. ಅವ್ರು ಹೇಳಿದ ಮನೆಯಲ್ಲೂ ಇದು ಸರಿ ಹೋಗ್ಬೇಕು. ಮನೆ AC ಕಡಿಮೆ ಮಾಡ್ಬೇಕು ನಾವು, ಆದಷ್ಟು ಫ್ಯಾನ್ ಗಾಳಿ ಕಡಿಮೆ, ಕಿಟಕಿಗಳನ್ನ ಓಪನ್ ಮಾಡಬೇಕು. ಕಿಟಕಿ ಹತ್ರ ಮಕ್ಕಳು ಆಟ ಆಡಬೇಕು. ಒಂದು ಗುಂಪು ಯಾರು ಇಲ್ಲ ಅಂದ್ರೆ ಅಪ್ಪ ಅಮ್ಮ ಮಗನೇ ಆಟ ಆಡಲಿ, ಒಂದಷ್ಟು ಚಪ್ಪಾಳಿ ಹೊಡೆಯೋದು ಈ ಥರ ಊದಿದಾಗ ಅವ್ರಿಗೆ ಎಷ್ಟೋ ಸಹಾಯ ಆಗುತ್ತೆ. ಮನೆ ಮುಂದೆ ಒಂದಷ್ಟು ತುಳಸಿ ಗಿಡಗಳನ್ನ ಇಟ್ಕೋಬೇಕು. ಸಾಧ್ಯವಾದ ಆಗಾಗ ತುಳಸಿಯನ್ನು ತಿನ್ನಬೇಕು ತೊಳೆದ್ಬಿಟ್ಟು. ಎಷ್ಟೋ ಥರದ ಬ್ರಾಂಕೈಟಿಸ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸರ್, ಈಗ ವಾಯುಮಾಲಿನ್ಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಿಯಂತ್ರಣಕ್ಕೆ ಏನು ಅಡೆತಡೆ ಆಗ್ತಾ ಇದೆ ಅಂತ, ಯಾಕೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ? ಈಗ ಮೇಡಮ್ ಹೇಳಿದ್ರು ಏನೋ ಗಾರ್ಡನ್ ಸಿಟಿದು ಗಾರ್ಬೇಜ್ ಸಿಟಿ ಅಂತ. ಸೊ ಇದಕ್ಕೆ ಸರ್ಕಾರ ಸಾವಿರಾರು ಕೋಟಿ ಪ್ರತಿ ವರ್ಷ ವ್ಯಯಿಸ್ತಾ ಇದೆ. ಸಾವಿರಾರು ಕೋಟಿ, ನೂರಾರು ಕೋಟಿ ಅಲ್ಲ, ಸಾವಿರಾರು ಕೋಟಿ ಅಂದರೆ ಬಹುಶಃ ತಮ್ಗೆ ಗೊತ್ತಿರ್ಬೋದು. ಕೆಲವು ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಹೋದರೆ ಅದರದ್ದು ಬಜೆಟೇನೆ ಅಷ್ಟಿರುತ್ತೆ. ಅಷ್ಟು ಅಮೌಂಟನ್ನು ನಾವು ಬರೀ ಇದಕ್ಕೇನೆ ವಹಿಸ್ತಾ ಇದ್ದೀವಿ. ಒಂದು. ಎರಡನೇದೇನಂತಂದರೆ ಜನಗಳು ಎಚ್ಚೆತ್ಕೋಬೇಕು. ಈಗ ಏನೋ ಎಕ್ಸಾಂಪಲ್ ಕಸ ವಿಂಗಡಿಸ್ಕೊಡಿ ಅಂತಾರೆ, ಮಿಕ್ಸ್ ಮಾಡೇ ಕೊಡ್ತಾರೆ. ಆಮೇಲೆ ಕಸ ಅಲ್ಲಿ ಬರೋರು ಡೈಲಿ ಪ್ರತಿ ದಿವಸನೂ ಬರ್ತಾರೆ, ಆದರೂ ನಾವು ಹಾಕಲ್ಲ, ಇದನ್ನೇ ಮಾಡ್ತೀವಿ. ಈಗ ಎಕ್ಸಾಂಪಲ್ ನಾನು ಹೇಳೋದಾದರೆ, ಸೊ ನಮ್ಮ ಮನೆಯಲ್ಲಿ 25 ವರ್ಷ ಆಯಿತು, ಇವತ್ತಿನವರು ನಾನು 1 ಗ್ರಾಮ್ ಆಫ್ ವೆಟ್ ವೇಸ್ಟ್ನ ಆಚೆ ಹಾಕಿಲ್ಲ, ನಾನೇ ಗೊಬ್ಬರ ಮಾಡ್ತೀನಿ. ಸೊ ಆ ಥರದ್ದು ಎಲ್ಲರೂ ಇದು ಮಾಡಿದ್ರೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಬೇರೆ ಬೇರೆ ಥರ ಸಮಸ್ಯೆಗಳನ್ನ ಇದನ್ನು ಮಾಡೋದಕ್ಕೆ ಸರ್ಕಾರಕ್ಕೆ ಈಜಿ ಆಯ್ತು ಒಂದು. ಆಮೇಲೆ ಇವತ್ತು ತಾವು ನೋಡಿದರೆ ಎಲ್ಲ ಏರಿಯಾದಲ್ಲಿ ಈ ಬರ್ನಿಂಗ್ ಇಶ್ಯೂಸ್ ಜಾಸ್ತಿ. ಏರ್ ಪೊಲ್ಯೂಷನ್ಗೆ ಅದು ಒಂದು ಕಾರಣ. ಏರ್ ಪೊಲ್ಯೂಷನ್ನು ಸಮ್ಮರಲ್ಲಿದ್ದಾಗ ನಾನು ಹೇಳಿದಾಗ ಅವಾಗ ಹೇಳಿದಾಗ ರೇಟ್ ಆಫ್ ಡಿಸ್ಪರ್ಷನ್ ಜಾಸ್ತಿ ಇರುತ್ತೆ, ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಸೊ ಇವರು ಏನೋ ಪ್ಲಾಸ್ಟಿಕ್ಕು ಅದು ಇದರೆಲ್ಲ ಇವರು ಯಾರು ಪೌರ ಕಾರ್ಮಿಕರೂ ಸುಡ್ತಾರೆ, ಇವರು ಯಾರು ಪಬ್ಲಿಕ್ಸೂ ಸುಡ್ತಾರೆ. ಸೊ ಅದರಿಂದಲೂ ಸಮೇತನೂ ಸಾಕಷ್ಟು ಇದಾಗುತ್ತೆ. ಯಾಕಂದರೆ ಬೇರೆದಂತಂದರೆ ಬೇರೆ ನಾವು ಇಲ್ಲಿವರೆಗೂ ನೀವು ಮಾತಾಡ್ತಿರೋದು ಡಸ್ಟ್ ಬಗ್ಗೆ, ಬಟ್ ನಾನು ಮಾತಾಡ್ತಿರೋದು ಕ್ಯಾನ್ಸರಸ್ ಕಂಟೆಂಟ್ ಇರುತ್ತೆ ಅದರಲ್ಲಿ. ಇಟ್ಸ್ ಮೋರ್ ಡೇಂಜರಸ್. ಏನು ಏರ್ ಪೊಲ್ಯೂಷನ್ ಅಂತಂದ್ರೆ ಅದೇ ಹೈಯೆಸ್ಟ್ ಇರೋದು ಕ್ಯಾನ್ಸರಸ್. ಆಮೇಲೆ ಎಸ್ಪೆಷಲಿ ಮಕ್ಕಳಿಗೆ ತಾವು ಕಾರ್ಯಕ್ರಮ ಮಕ್ಕಳ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಮೇಜರ್ ಏನೋ ಇದಾಗೋರು ಅಟ್ಯಾಕ್ ಆಗೋದು ಮಕ್ಕಳಿಗೇನೆ. ಈಗ ನಮಗೆಲ್ಲ ಅಡಲ್ಟ್ಸ್ ಇರುತ್ತೆ, ಸ್ವಲ್ಪ ಏನೋ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಇಮ್ಯುನಿಟಿ ಜಾಸ್ತಿ ಇರುತ್ತೆ, ಮಕ್ಕಳಿಗೆ ಬೇಗ ಅಟ್ಯಾಕ್ ಆಗುತ್ತೆ. ಆಮೇಲೆ ಈಗಿನ ಮಕ್ಕಳು ಏನಂದ್ರೆ ನಮ್ಮ ನಾಗೇಶ್ವರ್ ಹೇಳ್ದಂಗೆ ಔಟ್ಸೈಡ್ ಇದ್ರದಿಲ್ಲ, ಫುಡ್ ಸ್ಟೈಲ್ ಚೇಂಜ್ ಆಗಿದೆ. ಈಗ ಮಾತಾಯ್ತು ನಾವು ಪಿಜ್ಜಾ ಬರ್ಗರ್ ಇದರಲ್ಲಿದೆ. ಎಷ್ಟು ಜನಕ್ಕೆ ಗೊತ್ತು ಮೊಳಕೆ ಕಾಳು ತಿನ್ನೋದು ಮಕ್ಕಳಿಗೆ? ಮೊಳಕೆ ಕಾಳು ಅಂದ ತಕ್ಷಣ ನೀವು ಬೇಡ ಊಟ ಅಂತಾರೆ ಮಕ್ಕಳು. ಸೊ ಈ ಥರದ್ದು ಇದು ಒಂದೇ ಬರೀ ಆರೋಗ್ಯ ಅಂದರೆ ಇದು ಎನ್ವೈರ್ಮೆಂಟ್ ಇಷ್ಟೇ ಅಂತಲ್ಲ. ಈಗ ಮೇಡಮ್ ಹೇಳ್ದಂಗೆ ಮನೆಯಲ್ಲೂ ಇದಾಗಬೇಕು, ಸ್ಕೂಲ್ಗಳಲ್ಲೂ ಅಷ್ಟೇ, ಸ್ಕೂಲ್ಗಳಲ್ಲಿ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕು. ಆಮೇಲೆ ಇನ್ನೊಂದು ಪ್ರಮುಖವಾಗಿ ಬೆಂಗಳೂರಲ್ಲಿ ನಾನು ಅಬ್ಸರ್ವ್ ಮಾಡೋದೇನೆಂದರೆ, ಈ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಕ್ಕಳಿಗೆ ಒಂದು ಹೆಲ್ಮೆಟ್ ಸಮೇತ ಹಾಕೋಲ್ಲ. ಈಗ ನೀವು 1 ಲಕ್ಷ ಕೊಟ್ಟು ಬೈಕ್ ತೊಗೊಂಡಿರ್ತೀರ, 300 ರೂಪಾಯಿ 400 ರೂಪಾಯಿ ಕೊಟ್ಬಿಟ್ಟು ಒಂದು ಹೆಲ್ಮೆಟ್ ತೊಗೊಳೋದು ಕಷ್ಟನೇ ನಿಮಗೆ. ಅದು ಯಾರಿಗೋಸ್ಕರ? ನೀವೇನು ಫ್ಯಾಷನ್ಗೆ ಹಾಕ್ತೀರ, ನಿಮಗೆ ನಿಮ್ಮ ಮಕ್ಕಳಿಗೆ ಸೇಫ್ಟಿಗೋಸ್ಕರ, ಪ್ಲಸ್ ಏರ್ ಪೊಲ್ಯೂಷನ್ನ ಕಡಿಮೆ ಮಾಡುತ್ತೆ ಅದು ಇದ್ರದ್ದು. ಈಗ ಅವಾಗಲೇ ಡಾಕ್ಟರ್ ಹೇಳಿದರು, ಈ ಕೋವಿಡ್ ಟೈಮಲ್ಲಿ N95 ಇದು ಹಾಕಿದಾಗ ಎಷ್ಟು ತುಂಬ ಎಫೆಕ್ಟಿವ್ ಆಯಿತು. ಅದೇ ಥರದ್ದು ನೀವೆಲ್ಲ ಸ್ಮಾಲ್ ಪ್ರಾಕ್ಟೀಸಸ್ ಅಷ್ಟೇ, ಸಿಂಪಲ್ ಪ್ರಾಕ್ಟೀಸ್. ಇದಕ್ಕೆ ಇದೇನು ರಾಕೆಟ್ ಸೈನ್ಸ್ ಅಲ್ಲ, ಏನು ಸರ್ಚ್ ಮಾಡಬೇಕಾಗಿಲ್ಲ. ಅದರದ್ದೇನೆ ಮಾಡ್ಕೊಂಡಿದ್ದು ಅಂದರೆ ಎಷ್ಟೋ ನಮ್ಮ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಆಮೇಲೆ ಸರ್ಕಾರದಿಂದ ಅಂತಂದರೆ ಈಗ ನಾನು ಇದರಲ್ಲಿ 20,000 ಸ್ಕ್ವೇರ್ ಮೀಟರ್ಸ್ ಮೇಲ್ಗಡೆ ಇರೋ ಪ್ರಾಜೆಕ್ಟ್ಸ್ ನಮಗೆ ಕನ್ಸಲ್ಟಿಗೆ ಬರುತ್ತೆ. ಸೊ ನಾವು ಅದರಲ್ಲಿ 100 ಕಂಡೀಷನ್ಸ್ ಹಾಕ್ತೀವಿ, ಅದು ಇಂಪ್ಲಿಮೆಂಟೇಷನ್ ಆಗಬೇಕಲ್ಲ, ಅದಕ್ಕೆ ಇಂಪ್ಲಿಮೆಂಟೇಷನ್ ಏಜೆನ್ಸಿ ಇರ್ತದೆ. ಎಕ್ಸಾಂಪಲ್ ಮೈನಿಂಗ್ ಇರ್ಬೋದು, ಈ ನೀವು ಏನೋ ಡಸ್ಟ್ ಇದನ್ನ ಇದು ಮಾಡೋದಕ್ಕೆ ಸ್ಪ್ರೇಯಿಂಗ್ ಇದು ಮಾಡೋದಕ್ಕೆ ಇದು ಮಾಡಿ ಅಂತೀವಿ. ಸೊ ಈ ಥರದ್ದು ಎಲ್ಲ ಕಡೆ ಇದಕ್ಕೆ ಇದು ಮಾಡಿದೆ. ಬಟ್ ಮೇನ್ ಏನಂತಂದರೆ, ಈಗ ನಾನು ಮಾಡ್ತೀನಿ ಅಂತಂದರೆ ನಾನು ಎಲ್ಲ ಮಾಡಿಬಿಟ್ಟು ವೈಲೇಷನ್ ಆಗಿಬಿಟ್ಟು ಆಮೇಲೆ ಪರವಾಗಿಲ್ಲ, ಆಮೇಲೆ ಏನೋ ನಾನು ಸರಿ ಆಗ್ತೀನಿ ಅನ್ನೋ ಧೋರಣೆನೇ ಜಾಸ್ತಿ ಇದ್ದಾರೆ. ಈಗ ಬೇರೆ ದೇಶದಲ್ಲಿ ಯಾಕೆ ಇದ್ರದಿಲ್ಲ ಈ ಥರದ್ದು ಅಂತಂದರೆ, ಸೊ ನಮ್ಮಲ್ಲಿ ಏನೋ ಆ ಥರದ್ದು ಇದು ಸ್ವಲ್ಪ ಜಾಸ್ತಿ ಆಗ್ಬೇಕು, ಅವೇರ್ನೆಸ್ ಜಾಸ್ತಿ ಆಗ್ಬೇಕು. ಈಗ ನಾನು ನಂದು ಎನ್ವೈರ್ಮೆಂಟ್ ಸೈನ್ಸ್ ಓದಿರೋದ್ರಿಂದ ಈಗ ಇಲ್ಲವರು ಸೋಫಾರ್ 300 ಇನ್ಸ್ಟಿಟ್ಯೂಷನ್ಗೆ ಫಿಸಿಕಲಿ ಹೋಗಿ ಏನೋ ಟಾಕ್ ಕೊಟ್ಟು ಬಂದೀನಿ. ಮೋರ್ ದೆನ್ 300 ಇನ್ಸ್ಟಿಟ್ಯೂಷನ್ಸ್ ಬೋತ್ ಇನ್ ಇಂಡಿಯಾ ಅಂಡ್ ಅಬ್ರಾಡ್ ಸೇರಿ. ಸೊ ಈ ಥರ ಅವ್ರವ್ರ ಏರಿಯಾದಲ್ಲಿ ಈ ಥರದ್ದು ಇದು ಮಾಡ್ತಾರೆ. ಮೇನ್ ಅವೇರ್ನೆಸ್ ಇದ್ರದ್ದು. ಅಫ್ಕೋರ್ಸ್ ಇವಾಗೆಲ್ಲ ಏನು ತಮ್ಮ ಇದ್ರದ್ದು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಈ ಥರದ್ದೆಲ್ಲ ತುಂಬ ಜಾಸ್ತಿ ಬೇಗ ಫಾಸ್ಟಾಗಿ ರೀಚ್ ಆಗುತ್ತೆ. ಸೊ ಇದ್ರದ್ದೆಲ್ಲ ಪೋಷಕರದು
ಏನು ಸರ್ಕಾರದ್ದು ಇನ್ಸ್ಟಿಟ್ಯೂಷನ್ಸು ಇಂಡಿವಿಜುವಲ್, ಆಮೇಲೆ ಯಾವಾಗಲೂ ಏನಾದರೂ ಒಂದು ಮಾಡ್ತೇನೆ ಅಂತ ನಮ್ಗೆ ಒಳ್ಳೇದಕ್ಕೆ ಅಂತಲೇ ನಾವು ಇದು ಮಾಡಬೇಕು. ಹೆಲ್ಮೆಟ್ ಯಾಕೆ ಹಾಕ್ಬೇಕು ಅಂತಂದರೆ ಸೊ ಇಂಥವ್ರಿಗೆ ಏನು ಹೇಳೋದಕ್ಕಾಗಲ್ಲ. ಸೊ ಹಾಗಾಗಿ ಅವ್ರವ್ರ ಇಂಡಿವಿಜುವಲ್ ಲೆವೆಲಲ್ಲಿ ಇದನ್ನ ಸಮಸ್ಯೆನ ತಪ್ಪಿಸೋದಕ್ಕೆ ಇದ್ರು. ಆಮೇಲೆ ಇನ್ನೊಂದೇನಂದ್ರೆ ವೆಹಿಕಲ್ ಜಾಸ್ತಿ ಇದೆ ಅಂತಿದೆ. ಈಗ ನೀವು 5 ವರ್ಷದ ಹಿಂದ್ಗಡೆ ಏರ್ ಪೊಲ್ಯೂಷನ್ ಬೆಂಗಳೂರು ರೇಟು ಈ ಪೊಲ್ಯೂಷನ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗ ನಥಿಂಗ್. ಯಾಕೆಂತಂದ್ರೆ ತುಂಬಾ ಬಸ್ಸಸ್ EV ಬಸ್ಸಸ್ ಇದೆ. ಈಗ ಮನೆ ಗವರ್ಮೆಂಟ್ ಆಫ್ ಇಂಡಿಯಾ ಸುಮಾರು ಬಸ್ಸಸ್ ರಿಲೀಸ್ ಮಾಡಿದೆ, ಇನ್ನೂ ಸುಮಾರು ಪೈಪ್ಲೈನ್ ಅಲ್ಲಿ ಇದೆ. ಸೊ ಮುಂಚೆ ತಾವು ನೋಡಿರ್ಬೋದು, ಈಗ ಏನಾದ್ರು ಗೂಗಲಲ್ಲಿ ಸರ್ಚ್ ಮಾಡ್ಬಿಟ್ಟು 1996 BMTC ಬಸ್ ಅಂತ ನೋಡಿದ್ರೆ ಫುಲ್ ಸ್ಮೋಕರ್ ಬಸ್ಸು ಏನು ಬರುತ್ತೆ, ಅಥವಾ ಟ್ರಕ್ಸ್ ಬರುತ್ತೆ. ಈಗ ಆ ಥರದ್ದು ಇದ್ರದಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ತಾವು ಹೇಳಿದಾಗೆ ನಂಬರ್ ಆಫ್ ವೆಹಿಕಲ್ಸ್ ಜಾಸ್ತಿ ಆಗಿದೆ. ಈಗ ಮುಂಚೆಲ್ಲ ಸರ್ವಿಸ್ ಜಾರಿ ಮಾಡಿಸಿರಲ್ಲ, 2 ವರ್ಷಕ್ಕೆ ಒಂದ್ಸರಿ ಇದು ಮಾಡೋರು. ಈಗ ರೆಗ್ಯುಲರ್ ಸರ್ವಿಸ್ ಮಾಡ್ತಾರೆ. ನೀವು ಕಾರ್ ತಗೊಂಡಿದ ತಕ್ಷಣ ಈವನ್ ನೀವು ಅಷ್ಟು 10,000 ಓಡಿಸಿಲ್ಲ ಅಂದ್ರೆ ಸ್ಟಿಲ್ ಯು ಗೋ ಫಾರ್ ಸರ್ವಿಸಿಂಗ್ 6,000 ಆದನ್. ಸೊ ಈ ಥರದ್ದೆಲ್ಲ ಆಗ್ತಾ ಇದೆ. ಬಟ್ ಇದಕ್ಕೇನಂದ್ರೆ ಸುಮಾರು ಅವೇರ್ನೆಸ್ ಬೇಕಾಗಿದೆ, ತುಂಬಾ ಮೈನ್ಯೂಟ್ ಲೆವೆಲಲ್ಲಿ. ಆಮೇಲೆ ಇದೊಂದು ಆಂದೋಲನ ರೀತಿಯಲ್ಲಿ ಆಗಬೇಕು. ಇದು ಸುಮ್ಮನೆ ಏನೋ ಜಸ್ಟ್ ಮಾತಾಡ್ಬಿಟ್ಟು ನಾಳೆ ಇನ್ನೇನೋ ಇಶ್ಯೂ ಬಂತು, ಓಕೆ ಏನೋ ವಿಲ್ ಜಂಪ್ ಇಂಟು ಒನ್ ಮೋರ್ ಸಬ್ಜೆಕ್ಟ್ ಅನ್ನೋ ಥರದ್ದು ಆಗಬಾರ್ದು. ಇದು ಎಲ್ಲರದ್ದು ಇದ್ರ. ಆಮೇಲೆ ಇದು AQL ಏರ್ ಕ್ವಾಲಿಟಿ ಇಂಡೆಕ್ಸ್ ಅಲ್ಲಿ ಇದು ಜಾಸ್ತಿ ಆದಂಗೆಲ್ಲೂ ಎಲ್ರದ್ದು ಲೈಫ್ ಸ್ಪ್ಯಾನ್ ಕಡಿಮೆ ಆಗುತ್ತೆ. ಈಗ ಲೈಫ್ ಸ್ಪ್ಯಾನ್ ಈಗೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲೆಲ್ಲ ಇದು ಮಾಡಿ ಆಸ್ತಿಗಳು ಮಾಡಿ ಇದು ಮಾಡೋದೆಲ್ಲ ಏನಕ್ಕೆ, ಒಳ್ಳೆ ಹೆಲ್ತಿ ಇರೋದಕ್ಕೆ. ಹೆಲ್ತಿ ಇಲ್ಲ ಅಂದ್ರೆ ಇಟ್ಸ್ ಅಪ್ ನೋ ಮೀನಿಂಗ್. ಸೊ ಅದ್ರ ಬಗ್ಗೆ ಎಲ್ಲರೂ ಕಾಳಜಿ ವಹಿಸ್ಬೇಕು ಅನ್ನೋದು ನನ್ನ ಯಾವಾಗಲೂ. ಮೇಡಮ್ ಅವರ, ಈಗ ನೀವು ಸಮಾಜ ಸೇವಕರಾಗಿರೋದ್ರಿಂದಾಗಿ ನಿಮ್ಮ ಸಂಘಟನೆಯಿಂದ ಯಾವ ರೀತಿಯಾಗಿ ಜಾಗೃತಿ ನಡೀತಾ ಇದೆ ಅಂತ ಹೇಳಿ? ನಾವು ಈಗ ವೆಹಿಕಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ವೆಹಿಕಲ್ ಬಗ್ಗೆ ಹೇಳೋದಾದ್ರೆ ದೊಡ್ಡ ಮಟ್ಟದ ವೆಹಿಕಲ್ ಇದು 10 ವೀಲರ್ಸು, ಬಸ್ಸು ಮತ್ತು ಅಂತ ಹಿಂದೆಗಡೆ ಬರೋ ಹೊಗೆಗಳು ಮಕ್ಕಳು 2 ವೀಲರ್ಗಳಲ್ಲಿ ಪಾಸ್ ಆಗ್ತಾ ಇರ್ತಾರೆ. ಆ ಹೊಗೆ ಎಲ್ಲ ನೇರವಾಗಿ ಮಕ್ಕಳಿಗೆ ಅವ್ರು ಮುಚ್ಕೊಳ್ಳೋಷ್ಟೊತ್ತಿಗೆ ಆಲ್ರೆಡಿ ಎಷ್ಟು ಹೊಗೆ ಒಳಗಡೆ ಹೋಗ್ಬಿಟ್ಟಿರುತ್ತೆ. ಇದು ಒಂದು ಸಮಸ್ಯೆ ನಾವು ನೋಡಿದೀವಿ ಕಣ್ಣಾರೆ. ಆದರೆ ನಾವು ಅದನ್ನ ಬದಲಾಯಿಸಕ್ಕಲ್ಲ. ಅದು ಸರ್ಕಾರನೇ ಘೋಷಣೆ ಮಾಡಬೇಕು, ಸರಿಯಾದ ರೀತಿಯಲ್ಲಿ ವಾಯು ಮಾಲಿನ್ಯಗಳನ್ನ ಇದು ಚೆಕ್ ಮಾಡೋದಾಗಿರ್ಬೋದು, ಈ ಪೊಲ್ಯೂಷನ್ಸ್ಗಳನ್ನ ನೋಡ್ಬೋದು. ಇದೆ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಸಂಘಕ್ಕೆ ಸಂಬಂಧಪಟ್ಟಿದ್ದು ನಾವೇನ್ ಮಾಡ್ತೀವಿ ಅಂತಂದ್ರೆ, ಈಗ ಮನೆ ಮಕ್ಕಳುಗಳಲ್ಲಿ ಒಂಥರ ಶುಚಿಯಾಗಿ ನೋಡ್ಕೊಳ್ಳೋ, ಮನೆ ಧೂಳಾಗಿರ್ಬಾರ್ದು, ಮಕ್ಕಳು ಬಟ್ಟೆ ಶುಚಿಯಾಗಿರ್ಬೇಕು, ಶೌಚಾಲಯ ಚೆನ್ನಾಗಿರ್ಬೇಕು, ಮಕ್ಕಳು ಆಟ ಆಡೋ ಜಾಗ ಚೆನ್ನಾಗಿರ್ಬೇಕು, ನಾವು ಕೊಡ್ತಾರೋ ಆಹಾರ ಚೆನ್ನಾಗಿರ್ಬೇಕು ಅಂತ ನಾವೆಲ್ಲ ಹೇಳ್ತೀವಿ. ಆದ್ರೆ ಇನ್ನೊಂದು ಮಕ್ಕಳುಗಳಿದ್ದಾರೆ. ಅಂದ್ರೆ ಯಾವ ಮಕ್ಕಳು ಅಂತಂದ್ರೆ ಈ ಸ್ಲಮ್ ಜನಾಂಗಗಳಲ್ಲಿ ಇರ್ತಂಥದ್ದು, ಮತ್ತೆ ಅಲ್ಲೆಲ್ಲ ಹೊರೆ ಕೊಡ್ಚೆ ನೋಡಿ ರೋಡಲ್ಲೇ ಹೋಗ್ತಾ ಇರುತ್ತೆ, ಅವ್ರ ಮನೆ ಮುಂದೆನೆ ಹಿಂಗೆ ಹೊಸ್ಲು ಒಳಗಡೆನೆ ಪಾಸ್ ಆಗ್ತಾ ಇರುತ್ತೆ. ಈ ತರದೆಲ್ಲ ನಾವು ನೋಡಿದ್ವಿ. ಸುಮ್ನಲ್ಲಿ ಬ್ರಿಡ್ಜ್ ಹತ್ರ ಎಲ್ಲ ಇದೆ, ಅವರೆಲ್ಲ ಶುಚಿಯಾಗೇ ಇಲ್ಲ. ಎಷ್ಟೋ ಸೊಳ್ಳೆಗಳು, ನೀರ್ಗಳು, ಕೊಚ್ಚೆಗಳು ಎಲ್ಲ ಅಲ್ಲೇ ಇರುತ್ತೆ, ಕಸನೂ ಅಲ್ಲೇ ಹಾಕ್ತಾರೆ, ಹುಳ ಎಲ್ಲ ಹಂಗೆ ಇರುತ್ತೆ. ನಾವು ನೋಡಿದ್ದೀವಿ ಸಾಕಷ್ಟು. ಇದನ್ನ ಸರ್ಕಾರ ಕೂಡ ಬಂದು ನೋಡಬಹುದು. ಆಮೇಲೆ ಇದು ಏನು ಕಾಲೋನಿಗಳಲ್ಲಿ ಇಂಥ ಒಂದು ಜಾಗಗಳಲ್ಲಿ ಮಕ್ಕಳು ಅಲ್ಲೇ ಆಟ ಆಡ್ತಿರ್ತಾರೆ, ಅವ್ರಿಗೆ ಈ ತರ ಕಾಯಿಲೆಗಳೇ ಬರಲ್ಲ. ಅದ್ಯಾಕೆ ಅಂತ ಮತ್ತೆ ಅವ್ರು ಹಾಸ್ಪಿಟಲ್ಗೂ ಹೋಗಲ್ಲ, ಒಳ್ಳೆ ಟ್ರೀಟ್ಮೆಂಟ್ ಕೊಡಲ್ಲ, ಒಳ್ಳೆ ಬಟ್ಟೆನೂ ಹಾಕಲ್ಲ, ಸ್ನಾನನೇ ವಾರಕ್ಕೊಂದ್ಸಲಿ ಮಕ್ಳಿಗೆ ಮಾಡಿಸ್ತಾರೆ. ಈ ತರ ಆ ತರ ಮಕ್ಳಿಗೆ ಯಾಕೆ ಮತ್ತೆ ಕಾಯಿಲೆ ಬರಲ್ಲ ಅನ್ನೋದಾದ್ರೆ ಅವ್ರಿಗೆ ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ. ಅವ್ರು ತಿನ್ನೋ ಆಹಾರ ಇದೆಯಲ್ಲ, ನಾವು ಒಂಥರ ಆಹಾರ ತಿಂದ್ರೆ ಅವ್ರು 10 ತರ ಆಹಾರ ಒಂದೇ ದಿನದಲ್ಲಿ ತಿಂತಾರೆ. ಅದು ಮಕ್ಳುಗಳು ಆಟ ಆಡೋದು ವಸ್ತುಗಳು ಅಷ್ಟೇ ಆಟ ಆಡಲ್ಲ. ಅವರು ನಾರ್ಮಲ್ ಆಗಿ ಏನು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇದ್ವಿ, ಇವತ್ತು ಆ ಜಾಗದಲ್ಲಿ ಆಟ ಆಡ್ತಿದ್ದಾರೆ. ಗೋಲಿ ಆಡೋದು, ಗಿಲ್ಲಿದಾನ್ ಆಡೋದು, ಮತ್ತೆ ಓಡಾಡೋದು, ಅಲ್ಲೇ ಬೀಳ್ತಾರೆ, ಅಲ್ಲೇ ಹೇಳ್ತಾರೆ. ಅವ್ರು ಬಿದ್ರೆ ಹಾಸ್ಪಿಟಲ್ಗೆ ಹೋಗಲ್ಲ, ಮನೇಲಿ ಅರಿಶಿನ ಡಬ್ಬ ನೋಡ್ತಾರೆ, ಅಥವಾ ಅಂಗಡಿಗಾದ್ರೂ ಹೋಗ್ಬಿಟ್ಟು ಒಂದು ಅರ್ಶಿನ ತಗೊಂಡ್ ಬರ್ತಾರೆ. ಇಲ್ಲ ಅಂದ್ರೆ ಸಡನ್ ಆಗಿ ಏನು ಇಲ್ಲ ಅಂದ್ರೆ ಅಲ್ಲಿರೋ ಮಣ್ಣೆ ತಗೊಂಡು ಗಾಯದ ಮೇಲೆ ಹಾಕೊಳ್ತಾರೆ. ಈ ತರ ಪದ್ಧತಿ ಇನ್ನು ಆ ಜಾಗದಲ್ಲಿ ಇದೆ, ಸ್ಲಮ್ ಏರಿಯಾಗಳಲ್ಲಿ ಇದೆ. ನಾವು ಕಣ್ಣಾರೆ ನೋಡಿದ್ವಿ. ನಾವು ಹೋದಾಗ ನಾವೇ ಆಶ್ಚರ್ಯ ಪಡ್ತೀವಿ. ನಿಮ್ಮ ಮಕ್ಳಿಗೆ ಜ್ವರ ಬಂದಿಲ್ವಾ, ಒಂದು ಪ್ರೆಗ್ನೆಂಟ್ ಇಂಜೆಕ್ಷನ್ ತಗೊಳ್ಳಲ್ಲ, ಹಾಗಾದ್ರೆ ಆಕೆ ಬಾಣಂತನೆಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೋತಾಳೆ. ಹಾಗಾದ್ರೆ ಆ ಜನಾಂಗ ಬೇರೆ, ನಾವು ಬೇರೆನಾ? ಆ ಮನುಷ್ಯ ಬೇರೆ, ಈ ಮನುಷ್ಯರಲ್ಲೂ ಬೇರೆ ವಿಧವ. ಆದ್ರೆ ನೋಡಿ, ವಿಜ್ಞಾನ, ಪ್ರಕೃತಿ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ಮತ್ತೆ ಅವರು ಅಷ್ಟೇ ಚೆನ್ನಾಗಿ ಇಮ್ಯುನಿಟಿ ಪವರ್ನ ತಗೊಂಡಿದ್ದಾರೆ. ಒಳ್ಳೆ ಆಹಾರ ಅಂತ ತಿಂತಾರೆ. ಅವ್ರು ತಿನ್ನೋ ಆಹಾರ ನಾವುಗಳು ನಮ್ಮ ಮಕ್ಳು ಕೊಡಲ್ಲ. ಅದನ್ನ ತಿಂದ್ರೆ ಶೀತ, ಇದನ್ನ ತಿಂದ್ರೆ ಕೆಮ್ಮು, ಗೆಣಸು ಕೊಡಂಗಿಲ್ಲ, ಆಲೂಗೆಡ್ಡೆ ಕೊಡಂಗಿಲ್ಲ, ವಾಯು ಬರುತ್ತೆ, ಕಾಲು ಕೈ ಹಿಡ್ಕೊಳ್ಳುತ್ತೆ. ಎಷ್ಟೋ ಆಹಾರಗಳನ್ನ ನಾವೇ ಸ್ಕಿಪ್ ಮಾಡ್ಬಿಟ್ಟು ಈಸಿ ಆಹಾರಗಳನ್ನ ನಾವೇ ತಂದು ಕೊಡ್ತಾ ಇದೀವಿ. ಇವತ್ತು ಸ್ಕೂಲ್ಗೆ ಬೇಗ ಎದೊಳಕ್ಕಾಗಲಿಲ್ಲ, ಲೇಟ್ ಆಗೋಯ್ತು, ಮ್ಯಾಗಿ ಮಾಡ್ಕೊಟ್ಬಿಡೋಣ, ಬೇಗ ಆಗ್ತದೆ. ಇಲ್ಲಾಂದ್ರೆ ಬರೀ ಫ್ರೂಟ್ಸ್ಗಳನ್ನ ಕಟ್ ಮಾಡ್ಬಿಟ್ಟು ಏನಾದ್ರೂ ಒಂದು ಫಾಸ್ಟ್ ಫುಡ್ ಕೊಟ್ಬಿಟ್ಟು ಕಳಿಸ್ಬಿಡೋಣ. ಇಲ್ಲಾಂದ್ರೆ ಏನಾದ್ರೂ ಒಂದು ಬುಕ್ ಮಾಡ್ಬಿಟ್ಟು ಝೊಮ್ಯಾಟೋನ ಏನೋ ಬುಕ್ ಮಾಡ್ಬಿಟ್ಟು ಸ್ಕೂಲ್ಗೆ ಹೋಗ್ತಾನೆ ಹತ ಕೊಡಕ್ಕೆ. ಈ ತರದ್ದು ಸಿಚುವೇಶನ್ ಅಲ್ಲಿ ಇವಾಗ ನಾವು ಬಂದಿದೀವಿ. ಈ ಆಹಾರದ ಪದ್ಧತಿ ಜೊತೆಗೆ ತಂದೆ ತಾಯಿಗಳು ನಮ್ಮ ಮಕ್ಕಳನ್ನ ನಾವು ಉಳಿಸ್ಕೋಬೇಕು, ನಾವು ಉಳಿಬೇಕು. ನಾವು ಚೆನ್ನಾಗಿದ್ರೆ ಅಲ್ವಾ ನಮ್ಮ ಮಕ್ಕಳು. ನಾವೇ ಹೋಗ್ಬಿಟ್ರೆ ಮಕ್ಕಳು ಬೀದಿ ಪಾಲಾಗ್ತಾರೆ. ಅದಕ್ಕೆ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಗಮನ ಕೊಟ್ಟು ಆಹಾರವನ್ನ ಕಷ್ಟ ಆದ್ರೂ ಪರವಾಗಿಲ್ಲ ಒಳ್ಳೆ ಆಹಾರನ ತಯಾರು ಮಾಡೋದು. ಅಥವಾ ಸರ್ ಹೇಳ್ದಂಗೆ ಮೊಳಕೆ ಹುಳಿ ಕಾಳುಗಳು, ಈ ಎಷ್ಟೋ ಕಾಳುಗಳನ್ನ ನಾವೇ ತಿನ್ನಲ್ಲ, ನಾವು ಮಕ್ಕಳಿಗೆ ತಿನ್ಸೋದು ಹೇಗೆ, ನಾವು ತಗೊಳ್ಬೇಕು, ಮಕ್ಳಿಗೂ ಕೊಡ್ಬೇಕು. ನಾನೇ ತಿಂತಾ ಇದ್ದೀನಿ, ಮಮ್ಮಿ ತಿಂತಾ ಇದ್ರೆ ಮಕ್ಕಳು ತಿಂತಾರೆ.
ನಾವು ಯಾರು ತಿಂದೆ ಹೋಗಿ ಬರ ನೀನು ತಿನ್ನೋದು ಮಕ್ಕಳೇ ವಾಪಸ್ ಪ್ರಶ್ನೆ ಮಾಡ್ತಾರೆ, ನೀನು ತಿನ್ನು ಮತ್ತೆ ಅಂತ. ಅದನ್ನೆಲ್ಲ ನಮ್ಮ ಮಕ್ಕಳೇ ಹೇಳಿದ್ದಾರೆ ನನಗೆ, ನೀನು ತಿನ್ನಲ್ಲ ನನಗೆ ಕೊಡ್ತೀಯಾ ಅಂತಾರೆ. ಅದಕ್ಕೆ ಮೊದಲು ನಾವು ಬದಲಾಗಿ, ಮಕ್ಕಳನ್ನು ಬದಲಾಗಿ, ನೆರೆಹೊರೆಯ ಮತ್ತು ಈ ಏರಿಯಾಗಳನ್ನೆಲ್ಲ ಬದಲು ಮಾಡಿ ನಮ್ಮ ಏರಿಯಾನ ನಾವು ಶುಚಿಯಾಗಿ ಇಟ್ಕೋಬೇಕು. ಮೊದಲು ಈ ಕಸ ಹಾಕೋರಿದಾರಲ್ಲ, ಮನೆ ಬಾಗಿಲು ತಟ್ಟಿ ಕಸ ಕೀಳುವಂತಹ ಪದ್ಧತಿ ಬರಬೇಕು ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಅವ್ರು ಸೌಂಡ್ ಮಾಡಲ್ಲ, ಯಾರೋ ಒಂದಿಬ್ರು ಹಾಕಿದ್ರೆ ಹೊಟ್ಟೋಗ್ಬಿಡ್ತಾರೆ. ಇನ್ನು ಮಿಕ್ತವ್ರು ಕಸ ಎಲ್ಲ ಹಾಕ್ಬೇಕು, ಆಚೆ ಹಾಕ್ಲೇಬೇಕು, ಅದು ಬೀದಿಗೆ ಬರಲೇಬೇಕು, ಅದು ಹುಳ ಆಗಲೇಬೇಕು, ಮತ್ತೆ ಪೊಲ್ಯೂಷನ್ಗೆ ಸೇರ್ಕೊಳ್ಳುತ್ತೆ ಬಂದು. ರಾಕೇಶ್ ಸರ್, ಈಗ ನವೆಂಬರ್ ತಿಂಗಳಲ್ಲೇ ಈ ರೀತಿಯ ಸಮಸ್ಯೆಗಳು ಜಾಸ್ತಿ ಆಗತ್ತೆ ಅನ್ನೋದು, ಇದರ ಜೊತೆಗೆ ಮಕ್ಕಳ ಮೇಲೆ ಪೋಷಕರು ಯಾವ ರೀತಿಯಾಗಿ ಗಮನ ಕೊಡಬೇಕು ಅಂತ, ಹೇಗೆ ಎಚ್ಚೆತ್ಕೊಳ್ಬೇಕು ಪೋಷಕರು ಮಕ್ಕಳ ವಿಚಾರವಾಗಿ? ನೋಡಿ, ಒಂದು ಏನಂತಂದ್ರೆ ಈಗ ಕೆಲವು ಪ್ರಿಕಾಷನ್ಸ್ ಹೇಳ್ತೀವಿ ಅಲ್ಲ, ಒಂದು ಈ ಪೊಲ್ಯೂಷನ್ ಮನೆಯಿಂದಲೇ ಹೊರಗಡೆ ಆಗೋದು ಅನ್ನೋದು ಒಂದು ತಪ್ಪು ಭಾವನೆ. ಅದು ಮನೆ ಒಳಗಡೆನೂ ಆ ಪೊಲ್ಯೂಷನ್ ಆಗ್ಬೋದು. ಸೊ ರೂರಲ್ ಏರಿಯಾಸ್ ಅಲ್ಲೂ ಆ ಪೊಲ್ಯೂಷನ್ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸ್ಮೋಕಿಂಗ್ ಮನೆ ಒಳಗಡೆ ಮಾಡಿದ್ರೆ ದಟ್ ಕ್ಯಾನ್ ಬಿ ಅ ಸಿಗ್ನಿಫಿಕೆಂಟ್ ಟ್ರಿಗರ್, ಇಟ್ಸ್ ಅ ಪೊಲ್ಯೂಟೆಂಟ್ ಅಲ್ವಾ. ಆ ರೀತಿನೇ ಕ್ಲೀನಿಂಗ್ ಫ್ಯೂಯಲ್ಸ್, ಈಗ ಸದ್ಯಕ್ಕಂತೂ ಎಲೆಕ್ಟ್ರಿಸಿಟಿ ಮತ್ತೆ LPG ಯೂಸ್ ಮಾಡೋದ್ರಿಂದ ಸುಮಾರು ಮಟ್ಟಿಗೆ ಕಮ್ಮಿ ಆಗಿದೆ. ಬಟ್ ಇಲ್ಲಾಂತಂದ್ರೆ ನಾವು ಈ ಬಯೋಮಾಸ್ ಯೂಸ್ ಮಾಡೋದು, ಕೋಲ್, ಕೆರೋಸಿನ್, ದೀಸ್ ಆರ್ ಅಗೇನ್ ಸಿಗ್ನಿಫಿಕೆಂಟ್ ಪೊಲ್ಯೂಟೆಂಟ್ಸ್. ಮತ್ತೆ ಏರ್ ಕಂಡೀಷನ್ ಬಗ್ಗೆ ಹೇಳಿದ್ರು, ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ, ಏರ್ ಕಂಡೀಷನ್ ಆಸ್ ಸಚ್ ಇಸ್ ನಾಟ್ ಅ ಪ್ರಾಬ್ಲಮ್, ಬಟ್ ಅದನ್ನ ಕ್ಲೀನ್ ಮಾಡಿ ಮೇಂಟೈನ್ ಮಾಡಲಿಲ್ಲ ಅದರಿಂದ ತೊಂದರೆ ಆಗ್ಬೋದು. ಕೆಲವು ಪೇಂಟ್ ಗಳು ಯೂಸ್ ಮಾಡೋದ್ರಿಂದ, ಅಡೆಸಿವ್ ಯೂಸ್ ಮಾಡೋದ್ರಿಂದ, ಅದರಲ್ಲಿ ರಿಲೀಸ್ ಆಗುವಂತ ಕೆಲವು ಪ್ರಾಡಕ್ಟ್ಸ್ ಇರುತ್ತೆ ನೋಡಿ, ಅದರಿಂದಲೂ ಪೊಲ್ಯೂಷನ್ ಆಗ್ಬೋದು. ಸೊ ಅದಕ್ಕೆ ಒಂದು, ಇಫ್ ಯು ಆರ್ ಲಿವಿಂಗ್ ಇನ್ ಅ ಹೌಸ್ ವೇರ್ ದರ್ ಇಸ್ ಟೂ ಮಚ್ ಆಫ್ ಇಂಡೋರ್ ಪೊಲ್ಯೂಷನ್, ನೀವು ಏರ್ ಪ್ಯೂರಿಫೈಯರ್ಸ್ ಕನ್ಸಿಡರ್ ಮಾಡಬಹುದು ವಿತ್ HEPA ಫಿಲ್ಟರ್. ಈಗ ಔಟ್ಡೋರ್ ಆಕ್ಟಿವಿಟೀಸ್, ಐ ಥಿಂಕ್ ಪೇರೆಂಟ್ಸ್ ಗಳಿಗೆ ಅವೇರ್ನೆಸ್ ಇರಬೇಕು. ಒಂದು ಹೈ ಪೊಲ್ಯೂಷನ್ ಟೈಮ್ ಅಲ್ಲಿ ಹೊರಗಡೆ ಔಟ್ಡೋರ್ ಆಕ್ಟಿವಿಟೀಸ್ ಲಿಮಿಟ್ ಮಾಡಿದ್ರೆ ಒಳ್ಳೇದು. ಮತ್ತೆ ನಾನು ಲಾಸ್ಟ್ ಹೇಳಿದಂಗೆ N95 ಮಾಸ್ಕ್ ಕ್ಯಾನ್ ಬಿ ವೆರಿ ಗುಡ್ ಪ್ರೊಟೆಕ್ಷನ್. ಅದು ಒಂದ್ ವೇಳೆ ಹೊರಗೆ ಹೋಗೋದಾದ್ರು ಐ ಥಿಂಕ್ ಯೂಸಿಂಗ್ N95 ಮಾಸ್ಕ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್. ಮತ್ತೆ ಆದಷ್ಟು ಗ್ರೀನ್ ಏರಿಯಾಸ್ ಹುಡ್ಕೊಳ್ಳೋದು, ಇದನ್ನ ಎಂಕರೇಜ್ ಮಾಡಿದ್ರೆ ಒಳ್ಳೇದು. ಇನ್ನೊಂದು ಈಸ್ ಪ್ರಾಬ್ಲಮ್ ಏನಾಗುತ್ತೆ, ಬಿಕಾಸ್ ಅಲರ್ಜಿಕ್ ಇಶ್ಯೂಸ್ ತುಂಬಾನೇ ಜಾಸ್ತಿ ಆಗುತ್ತೆ, ಇಮ್ಯುನಿಟಿ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಸೊ ವ್ಯಾಕ್ಸಿನೇಷನ್ ಅಲ್ಲಿ ಅಪ್ ಟು ಡೇಟ್ ಇರೋದು ತುಂಬಾನೇ ಇಂಪಾರ್ಟೆಂಟ್. ಎಸ್ಪೆಷಲಿ ಟೈಮಲ್ಲೆಲ್ಲ ಫ್ಲೂ ವ್ಯಾಕ್ಸಿನ್ ತಗೊಳ್ಳುವಂಥದ್ದು ಐ ಥಿಂಕ್ ಇಸ್ ರೆಕಮೆಂಡೇಬಲ್. ಸೊ ಬೇಸಿಕಲಿ ನಾವು ಕಾಲಿದ ಹೊರಗಡೆನೆ ಆಗುತ್ತೆ ಅಂತ ಅಂದ್ಕೊಳ್ಬಾರ್ದು, ಮನೆ ಒಳಗಡೆನೂ ಆಗುತ್ತೆ. ಅದು ಅದಕ್ಕೆ ಸಂಬಂಧಪಟ್ಟ ಪ್ರಿಕಾಷನ್ಸ್ ಗಳನ್ನು ನಾವು ತಗೊಳ್ಬೇಕು. ಸರ್, ಈಗ ಪ್ರಮುಖವಾಗಿ ಮಕ್ಕಳಿಗೆ ಸುರಕ್ಷಿತವಾಗಿ ಮತ್ತು ಈಸಿಯಾಗಿ ಅವರಿಗೆ ಯೋಗಾಭ್ಯಾಸಗಳ ಬಗ್ಗೆ ನೀವು ಸರಳ ಸೂತ್ರಗಳನ್ನು ಕೊಡೋದು. ನೋಡಿ, ಮಕ್ಕಳಿಗೆ ಏನಿಲ್ಲ, ನಾವು ಹೇಳ್ದಂಗೆ ಕೇಳ್ತಾರೆ, ಜೈಡಿ ಮಾಡಿದ್ದಂಗೆ ಅವರು. ನಾವು ಅವ್ರಿಗೆ ಏನೇ ಹೇಳಿದ್ರು ನಮ್ಮ ಮಾತು ಕೇಳ್ತಾವ. ಪ್ರೀತಿಯಿಂದ ಮಾತಾಡಿ, ಮಗು ಈಗ ನಿನಗೆ ಒಂದು ಆಟ ಆಡೋಣ ಅಂತ ಹೇಳ್ಬೇಕಾದ್ರೆ ಅವ್ರಿಗೇನಿಲ್ಲ, ಒಂದು ಧನುರಾಸನ, ಒಂದು ಜಡ ಪರಿವೃತ್ತಾಸನ, ಒಂದು ಸೇತುಬಂಧಾಸನ, ಒಂದು ಭುಜಂಗಾಸನ, ಇಷ್ಟು ಮಾಡಿದ್ರೆ ಸಾಕು. ಹಲವಾರು ಬ್ರಾಂಕೈಟಿಸ್ ಎಲ್ಲ ತರ ಕಾಯಿಲೆ ಮಕ್ಕಳನ್ನು ಮಾಡ್ತಾ ಇದ್ದಾಗ ಏನಾಗುತ್ತೆ, ಆ ವಿಷಗಾಳಿ ಏನು ನಾವು ವಿಷಮ ಶೀತ ಅಂತ ಹೇಳ್ತೀವಿ, ವಿಷಗಾಳಿ ಆಚೆ ಹೋಗ್ಲಿಕ್ಕೆ, ಟಾಕ್ಸಿಕ್ಸ್ ಆಚೆ ಹೋಗ್ಲಿಕ್ಕೆ ಇದು ಕಾರಣ. ಎಲ್ಲರ ಮಕ್ಕಳು ಫ್ಲೆಕ್ಸಿಬಲ್ ಆಗಿರ್ತಾರೆ, ಎಲ್ಲ ಮಕ್ಕಳಿಗೆ ತುಂಬ ಅವೇರ್ನೆಸ್ ಇದೆ. ಯಾವುದೇ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು. ಮಕ್ಕಳಿಗೆ ನಾವು ಒಂದು ಚೂರು ಗೈಡೆನ್ಸ್, ಮೇಡಮ್ ಹೇಳಿದಂಗೆ ಸ್ಕೂಲಲ್ಲಿ ಮತ್ತು ಮನೆಯಲ್ಲಿ ಮೊದಲು ಪಾಠ ಆಗಬೇಕು ಅವ್ರಿಗೆ. ಸ್ಕೂಲಲ್ಲಿ ಟೀಚರ್ ಗುರು ಹೇಳಿದ ಮಕ್ಕಳು ಕೇಳ್ತವೆ, ಅಪ್ಪ ಅಮ್ಮನ ಮಾತು ಕೇಳಲ್ಲ. ಅಪ್ಪ ಅಮ್ಮ ಮಾತು ಅಂದರೆ ನನಗೆ ಐಸ್ ಕ್ರೀಮ್ ಕೊಡು, ಚಾಕ್ಲೇಟ್ ಕೊಡು, ಡೈರಿ ಮಿಲ್ಕ್ ಕೊಡು, ಅದು ಕೊಟ್ಟರೆ ಮಾಡ್ತಾರೆ. ಆದರೆ ಸ್ಕೂಲಲ್ಲಿ ಪ್ರೀತಿಯಿಂದ ಒಂದು ಟೀಚರ್ ಹೇಳಿದಾಗ ಗುರುಗಳ ಮಾತು ಯಾರು ವಿರೋಧಿಸಲ್ಲ, 99% ಒಪ್ಕೊಳ್ತಾರೆ. ಆ ಸ್ಕೂಲಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಹಿಂಗೆ ಮಾಡಿಸ್ಬೇಕು, ಒಂದಷ್ಟು ಆಟ ಆಡಿಸ್ಬೇಕು, ಚಪ್ಪಾಳೆ ಮುಖಾಟ ಆಡಿಸ್ಬೇಕು. ಆಮೇಲೆ ಪ್ರಾಣಾಯಾಮ, ವಿಶೇಷವಾಗಿ ನಾವು ಸೂರ್ಯನಾಡಿಯನ್ನು ಉಪಯೋಗಿಸ್ಬೇಕು. ಏನಿಲ್ಲ ಅವ್ರಿಗೆ ಸುಮ್ಮನೆ ಇಟ್ಕೊಂಡು ನೋಡಪ್ಪ ಮಗು ಒಂದು ಕೆಲಸ ಮಾಡಯ್ಯ, ನಿಧಾನಕ್ಕೆ ಬಲಗಡೆಯಿಂದ ಉಸಿರಾಡು, ನಿಧಾನಕ್ಕೆ ಉಸಿರು ಬಿಡು, ಆಮೇಲೆ ನಿಧಾನಕ್ಕೆ ಉಸಿರು ತಗೋ ಬಲಗಡೆಯಿಂದ, ಮತ್ತೆ ಬಲಕ್ಕೆ ಬಿಡು ಚಂದ್ರನೆಯಿಂದ. ಇದನ್ನು ಆಟ ಆಡಿಸಿದಾಗ ಏನಾಗುತ್ತೆ, ಬಿಸಿಯಾಗಿ ಇಲ್ಲಿರುವಂಥ ವಿಷಗಾಳಿಯನ್ನು ಹೊರಗಾಕತ್ತೆ. ಇದು ಆಟದ ಮುಖಾಂತರ ಮಕ್ಕಳಿಗೆ ಯೋಗಾಸನ ಮಾಡಿಸ್ಬೇಕು ಪ್ರೀತಿಯಿಂದ. ಡಾಗ್ ಬ್ರೀತಿಂಗ್, ಈಗ ಉದಾಹರಣೆಗೆ ನಾನು ಹೇಳಿದಂಗೆ ಉದರದಲ್ಲಿ ಅಂತ ಮಾಡಿದಾಗ ನಾಯಿಗೆ ಯಾವುದೇ ಥರದ್ದು ಕೆಮ್ಮು ಬರೋಲ್ಲ, ಜ್ವರನೂ ಬರೋಲ್ಲ, ಅದಕ್ಕೆ ಯಾವ ಡಾಕ್ಟ್ರೂ ಇಲ್ಲ. ಈ ಮನುಷ್ಯನಿಗೆ ಎಲ್ಲ, ಯಾಕಂದ್ರೆ ನಾವೇ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ವಿ, ಏನೇನೋ ತಪ್ಪುಗಳು ಮಾಡಿಕೊಂಡು ಇವತ್ತು ನಮ್ಮ ಮಕ್ಕಳ ಭವಿಷ್ಯದ ಮೇಲೆ ನಾವು ತೊಂದರೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ತರದ್ದು ಆಟದ ಮುಖಾಂತರ, ತಮಾಷೆ ಮಾಡೋದ್ರ ಮುಖಾಂತರ, ಚಪ್ಪಾಳೆ ಹೊಡೆದ ಮುಖಾಂತರ ಮಕ್ಕಳಿಗೆ ಇದನ್ನ ಮಾಡ್ತಾ ಹೋದಾಗ ಖಂಡಿತ ಸಹಾಯ ಆಗುತ್ತೆ. ಒಂದು 3 ಮುದ್ರೆಗಳು ಮಾಡಿದ್ರೆ ಸಾಕು. ಸೂರ್ಯ ಮುದ್ರ, ಇದು ಮಾಡಿದಾಗ ಏನಾಗುತ್ತೆ, ದೇಹದಲ್ಲಿ ಬಿಸಿ ಆಗುತ್ತೆ. ಬಿಸಿ ಆದಾಗ ಏನಾಗುತ್ತೆ, ವಿಷಗಾಳಿಯನ್ನು ಆಚೆ ಹೋಗಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಒಂದು ಶಂಕು ಮುದ್ರ, ಶಂಕು ತರ ಊದ್ಬೇಕು, ಹೀಗೆ ಇಟ್ಕೊಂಡು ನಿಧಾನಕ್ಕೆ ಅಂತ ಮಾಡಿದಾಗ ಈ ಲಂಗ್ಸ್ ಎಲ್ಲ ಎಕ್ಸ್ಪೋಸ್ ಆಗ್ಬಿಟ್ಟು ವಿಷಗಾಳಿ ಆಚೆ ಹೋಗುತ್ತೆ.
ಮಕ್ಕಳ ತರನೇ ಆಟ ಆಡಬೇಕು. ಯೋಗ ಅಂತ ಹೇಳೋಕ್ಕಿಂತ ಈ ರೀತಿ ಯೋಗದ ಆಕ್ಟಿವಿಟೀಸ್ ಕೊಡ್ತಾ ಹೋದಾಗ ಮಕ್ಕಳು ಏನ್ ಮಾಡ್ತಾರೆ, ಅವ್ರನ್ನ ಅವೇರ್ ಮಾಡ್ಕೊಳ್ತಾರೆ. ಅಪ್ಪ ಅಮ್ಮನಿಗೂ ಕಷ್ಟ ಈಸಿ ಆಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ಲೇಬೇಕು, ಸಿರಪ್ ತಗೋಬೇಕು, ಅವ್ರು ಇಂಜೆಕ್ಷನ್ ಕೊಡ್ತಾರೆ, ಗುಳಿಗೆ ಕೊಡ್ತಾರೆ. ಅದಕ್ಕೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ, ಡೂ ಯೋಗ ನೋ ರೋಗ, ಬಿ ಅಂಡ್ ಮೇಕ್, ಹೀಲ್ ದ ಹೀಲ್, ವಿತೌಟ್ ಬಿಲ್ ಡೂ ಯೋಗ. ಇದನ್ನು ಮಾಡಿದ್ರೆ ಖಂಡಿತ ಮಕ್ಕಳು ಆರೋಗ್ಯವನ್ನು ಸುಧಾರಿಸ್ಕೋಬಹುದು ಅಂತ ನಾವು ನಂಬಿದ್ದೀವಿ. ಸಾವಿರಾರು ಮಕ್ಕಳಿಗೆ ಯೋಗದನ್ನ ಹೇಳ್ಕೊಟ್ಟಿದ್ದೀವಿ. ಲಕ್ಷಾಂತರ ಮಕ್ಕಳು ಇದನ್ನ ಅಭ್ಯಾಸ ಮಾಡ್ತಿದ್ದಾರೆ. ಅವರಿಗೆ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ ಆಗಿದೆ. ಯಾರ್ಯಾರು ಯೋಗ ಮಾಡ್ತಾರೆ ಅವ್ರು ತುಂಬಾ ಬುದ್ಧಿವಂತರು ಆಗಿದ್ದಾರೆ. ಆರೋಗ್ಯವನ್ನು ಶರೀರ ಮಾಧ್ಯಮ. ಸೊ ಹಾಗಾಗಿ ಆರೋಗ್ಯವೇ ಸಂಪತ್ತು. ಯಾರಿಗೆ ಸಂಪತ್ತು ಬರ್ಬೇಕಂದ್ರೆ ಆರೋಗ್ಯ ಯಾರಿಗಿರುತ್ತೆ ಅವ್ರಿಗೆ ಸಂಪತ್ತು. ದುಡ್ಡು ಯಾರು ಬೇಕಾದ್ರೆ ಸಂಪಾದನೆ ಮಾಡೋದು, ಆರೋಗ್ಯನ ಯಾರ ಕೈಯಲ್ಲಿ ಸಂಪಾದನೆ ಮಾಡೋಕ್ಕಾಗಲ್ಲ. ಈಗ ನನಗೆ 61 years. ನನ್ನ ಪ್ರಕಾರ ನಾನು ಡಾಕ್ಟರ್ ಕೊಟ್ಟಿರೋ ಫೀಸ್ ತುಂಬಾ ಕಡಿಮೆ ಅಂದ್ರೆ ಅತಿ ಕಡಿಮೆ. ಆದಷ್ಟು ಏನ್ ಮಾಡ್ತೀನಿ, ನಂಗೆ ಜ್ವರ ಬಂತ ನಾನು ಬೇವಿನ ಸೊಪ್ಪು ತಿಂತೀನಿ. ಸೊ ನನಗೆ ಏನಾದ್ರು ಕಾಯಿಲೆ ಇದು ಕೆಮ್ಮು ಬಂತ ಡಾಕ್ಟರ್ ಮಾಡ್ತೀನಿ. ತುಂಬಾ ಕಫ ಕಟ್ಬಿಡ್ತಾ ಒಂದಷ್ಟು ಅರಿಶಿನ ಪುಡಿ ಪೆಪ್ಪರ್ ಹಾಕೊಂಡು ಕುಡಿದು ಬಿಡ್ತಾನೆ, ಮುಗಿದೋಯ್ತು. ನಂಗೆ ಜ್ವರನೂ ಬರಲ್ಲ, ಇನ್ನೇನು ಬರಲ್ಲ. ವಾಕಿಂಗ್ ಮಾಡ್ತೀನಿ, ಯೋಗಾಸನ ಮಾಡ್ತೀನಿ. ಯಾವಾಗಲೂ ಸ್ಮೈಲಿಂಗ್ ಸ್ಪೇಸ್, ನಗು ಮುಖದಲ್ಲಿ ಇರಬೇಕು. ಯಾಕೆ ನಗು ಮುಖದಲ್ಲಿ ಇರ್ಬೇಕಂದ್ರೆ ಆಗೇನಾಗುತ್ತೆ, ನಮ್ಮ ನರತಂತುಗಳು ತುಂಬಾ ಆಕ್ಟಿವ್ ಮಾಡುತ್ತೆ. ಸ್ಮೈಲ್ ಮಾಡೋದಕ್ಕೆ ಇದೇ ಉದ್ದೇಶ. ನಗ್ನಗ್ತಾ ಇರ್ಬೇಕು ಯಾವಾಗಲೂ. ನಾವು ಮಕ್ಕಳಿಗೆ ನಗಿಸ್ಬೇಕು. ಸ್ಕೂಲಲ್ಲಿ ತುಂಬಾ ಸ್ಟ್ರಿಕ್ಟ್ ಮಾಡ್ಬಿಟ್ಟಾಗ ಮಗು ನಗಲ್ಲ. ಒಂದು ತಮಾಷೆ ಜೋಕ್ ಮಾಡ್ಬೇಕು ಮಗು, ಅವಾಗೇನಾಗುತ್ತೆ, ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮಕ್ಕಳಲ್ಲಿ ಏನಪ್ಪಾ ಅಂದ್ರೆ ಅವ್ರಿಗೆ ಎಲ್ಲ ಥರ ಗುಣ ಇರುತ್ತೆ. ಆ ಮಗುನ ಒಂಚೂರು ಬೇರೆ ಸಮಯದಲ್ಲಿ ಆಕ್ಟಿವಿಟೀಸಿಗೆ ನೀವು ಹೇಳಿದಾಗೇನೆ ಮ್ಯಾಥಮೆಟಿಕ್ಸ್ ಮಾಡ್ಬೇಕಾದ್ರೆ ಅವ್ನು ನಗದ್ರೆ ಅದು ಮ್ಯಾಥಮೆಟಿಕ್ಸ್ ಬರೋಲ್ಲ. ಸೊ ಆಟ ಆಡೋಕ್ಕೆ ಒಂದಷ್ಟು 10 ನಿಮಿಷ ಸಮಯ ಕೊಡ್ಬೇಕು. ಇಂಥದ್ದು ಆಟಗಳು ಬಂದು ಮಕ್ಕಳು ಮಾಡ್ತವೆ. ನೀವು ಯಾವುದೇ ಜಗತ್ತಲ್ಲಿ ಹೋಗಿ ಮಕ್ಕಳು ಕೇಳದಿರೋಂಥ ಗುರುಗಳಿಲ್ಲ, ಗುರುಗಳು ಕೇಳಿ ಮಕ್ಕಳಿಲ್ಲ. ಮಕ್ಕಳು ಗುರುಗಳು ಸಂಬಂಧ ಒಂಥರ ಅವಿನಾಭಾವ ಸಂಬಂಧ. ಹಾಗಾಗಿ ಮಕ್ಕಳಿಗೆ ಸ್ಕೂಲಲ್ಲೇ ಪಾಠ ಆಗಬೇಕು. ಅಪ್ಪ ಅಮ್ಮಂದ ಹೇಳ್ಕೊಟ್ಟಕ್ಕೆ ಮಕ್ಕಳು ಕೇಳಲ್ಲ. ಒಂದೇ ಮಗು ಇರುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಕಿವಿ ಹಿಂಡ್ತಾ ಇದ್ವಿ. ಕಿವಿ ಹಿಂಡೋದ್ರಿಂದ ಏನಾಗುತ್ತೆ, 36 ನಮ್ಮ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಓಪನ್ ಆಗುತ್ತೆ. ಕಿವಿ ಇಲ್ಲಿ ಪ್ರೆಸ್ ಮಾಡಿದ್ರೆ ನಿಮ್ಮ ಬ್ರೈನ್ ಸೆಲ್ಸ್ ಎಲ್ಲ ಆಕ್ಟಿವ್ ಆಗುತ್ತೆ. ಈ ಥರದ್ದೆಲ್ಲ ನಾವು ಹೇಳ್ಕೊಡು. ಕಿವಿ ಹಿಂಡೋದಂದ್ರೆ ಹೊಡೆಯೋದು ಅಲ್ಲ, ಮಕ್ಕಳು ಹೊಡಿಬಾರ್ದು. ಕಿವಿ ಹಿಂಡುವಂಥದ್ದು. ಸೊ ಇಲ್ಲಿ ಬ್ರೈನ್, ಸೂಪರ್ ಬ್ರೈನ್ ಯೋಗ ಅಂತ ನಮ್ಮ ಅಮೇರಿಕ ದೇಶದಲ್ಲಿ ಹೇಳ್ಕೊಡ್ತಾರೆ. ನಮ್ಮ ದೇಶದಲ್ಲಿ ನಮ್ಮ ಮೊದಲೇ ಗೊತ್ತು, 21 ಗಣಪತಿ ನಮಸ್ಕಾರ ಮಾಡ್ತೀವಿ. ಇದನ್ನು ಮಾಡಿಸ್ಬೇಕು. ಬಸ್ಕಿ ಓಡಿಸಿ 1000 ಬಸ್ಕಿ ಓಡಿಸಿ ಯಾರು ಮಗು ಸಾಯಿಸ್ಬಿಟ್ರು, ಹಂಗೆ ಮಾಡಬಾರ್ದು. ಬಸ್ಕಿ ಹೊಡಿಯೋದು ಏನಕ್ಕಪ್ಪ ಅಂದ್ರೆ 21 ಹೊಡಿಬೇಕು. 21 ಯಾಕೆ ಹೊಡಿಬೇಕಂದ್ರೆ ಅವನ ಬ್ರೈನ್ ಚುರುಕಾಗುತ್ತೆ ಸರ್. ಅದಕ್ಕೋಸ್ಕರನೇ ಬಸ್ಕಿ ಓಡಿಸೋದು. ಅದು ತುಂಬ ಬಸ್ಕಿನ ಓಡಿಸ್ಬಾರ್ದು. ಆಟದ ಮುಖಾಂತರ ಆಡಿಸಿದ್ರೆ ಅವ್ರು ಎಲ್ಲರೂ ಮಾಡ್ತಾರೆ. ಇದು ನನ್ನ ನಂಬಿಕೆ ಮತ್ತು ಆಗಿದೆ ಕೆಲಸ. ಎಸ್ ಲಕ್ಷ್ಮೀಕಾಂತ್ ಸರ್, ಈಗ ಈ ರೀತಿಯ ಸಮಸ್ಯೆಗೆ ಕೈಗಾರಿಕೆಗಳ ಒತ್ತಡಕ್ಕೆ ಸರ್ಕಾರ ಮಣಿತಾ ಇದೆ ಅಂತ ಅನ್ಸುತ್ತಾ? ಇಲ್ಲ, ಹಾಗೇನಿಲ್ಲ. ಸರ್ಕಾರಕ್ಕೆ ಇದಕ್ಕೆ ಅಂತಂದ್ರೆ ಈಗ ಸಾಕಷ್ಟು ಕೆಲಸಗಳನ್ನು ಮಾಡ್ತಲೇ ಇರುತ್ತೆ ಸರ್ಕಾರ. ಯಾವಾಗಲೂ ಒತ್ತಡಕ್ಕೆ ಅಂತಾನೆ ಮಾಡಿದ್ರು ಅಂತ ಇದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ಒತ್ತಡ ಮಾಡಿದ್ರು ಮಾಡ್ತಾರೆ, ಸರ್ಕಾರ ಮಾಡಲಿಲ್ಲ ಅದನ್ನು ಮಾಡೇ ಮಾಡ್ತಾರೆ. ಈಗ ಏನು AQS ಅಂತಿದ್ರೆ ಅಂದರೆ ಏರ್ ಕಂಟಿನ್ಯೂಸ್ CKVMS ಅಂತ, ಕಂಟಿನ್ಯೂಸ್ ಏರ್ ಕ್ವಾಲಿಟಿ ಮಾನಿಟರಿ ಸಿಸ್ಟಮ್ ಅಂತಂದರೆ ಸೊ 365 ದಿವಸನೂ ಪ್ರತಿ ಜಿಲ್ಲೆಯಲ್ಲೂ ಏನು ಇದ್ರದ್ದು ಏನು ಡೇಟಾ ಇದೆಯೋ ಅದನ್ನು ಏನು ಆನ್ಲೈನ್ ಇದ್ರದ್ದು ಇಟ್ಸ್ ಓಪನ್ ಫಾರ್ ಆಲ್. ಮುಂಚೆ ಎಲ್ಲ ಏನಂದ್ರೆ ನೀವು ಯಾರಿಗಾರು ಕೇಳಬೇಕಾಗಿತ್ತು. ಈಗ ಜಿ ನ್ಯೂಸ್ ಸರ್ ಒಂದು ಡೇಟಾ ಕೊಡಿ ಅಂತ. ಈಗ ನೀವು ಯಾರನ್ನೂ ಕೇಳಬೇಕಾಗಿಲ್ಲ. ನೀವು ಜಸ್ಟ್ ಇದರಲ್ಲೇ ಈಗ ಅಟ್ ಪ್ರೆಸೆಂಟು ಬೆಂಗಳೂರಲ್ಲಿ ಎಷ್ಟಿದೆ ಅಕ್ರಾಸ್ ದಿ ಗ್ಲೋಬ್ ಏನಿದೆ ಅಂತ ನೀವೇ ಚೆಕ್ ಮಾಡಿ. ಆ ಥರದ್ದೊಂದು ಸಿಸ್ಟಮ್ ಸೆಟಪ್ ಮಾಡಿದೆ ಗೌರ್ಮೆಂಟ್. ಸೊ ಅದು ಒಂದು. ಸೆಕೆಂಡ್ ಥಿಂಗ್ ಏನಂತಂದರೆ, ಸೊ ಇದ್ರದ್ದು ಎಷ್ಟು ಜನಕ್ಕೆ ಗೊತ್ತು ಅಂತ ನಾನು ಅವಾಗಲೇ ಹೇಳ್ದಂಗೆ ಅವೇರ್ನೆಸ್ ಆಗಿ AQA ಅಂತ ಏನು AQA ಅಂತ ನಿಮ್ಮನ್ನ 100 ಜನ ಕೇಳಿದ್ರೆ ನೋ ಯೂಸ್. ಇನ್ನು ಏರ್ ಪೊಲ್ಯೂಷನ್ ಬಗ್ಗೆ ಮಾತಾಡೋದು ಅಟ್ಲೀಸ್ಟ್ ಅದನ್ನೇ ಲೇಮ್ಯಾನ್ಗೂ ಅರ್ಥ ಆಗಂಗೆ. ಸೈನ್ಸೇ ಓದಿರ್ಬೇಕು ಅಂತಲ್ಲ, ಯಾರೇ ಬೇರೆ ಇದನ್ನು ಓದನು ಅದು ಹೇಗೆ ನಿಮಗೆ ಪರಿಣಾಮ ಬೀರುತ್ತೆ, ಹೇಗೆ ಅದು ನಿಮಗೆ ಏನೋ ಎಫೆಕ್ಟನ್ನು ಇದಾಗುತ್ತೆ ನಿಮಗೂ ಅಷ್ಟೇ, ನಿಮ್ಮ ಸುತ್ತಮುತ್ತ ಹೇಗೆ ಅನ್ನೋ ಥರದ್ದು ಒಂದು ಇದು ಮಾಡ್ಬೇಕು. ಇನ್ನೊಂದು ಏನಂತಂದರೆ ಈ ಥರದ್ದು ಇದರಲ್ಲಿ ಪ್ರತಿ ವರ್ಷ ಯಾವುದೇ ಸರ್ಕಾರದಲ್ಲಿ ಸ್ಪೆಂಡ್ ಮಾಡ್ತಲೇ ಇರ್ತಾರೆ ಏನೋ ಇದ್ರದ್ದು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಅವಾಗಲೇ ಹೇಳ್ದಂಗೆ ಇಂಡಸ್ಟ್ರೀಸ್ ಅಂದರೆ ಇಂಡಸ್ಟ್ರೀಸರು ಅವ್ರನ್ನ ಸಮೇತ ಅದಕ್ಕೆ ಬೇಕಾದಂಥ ಎಲ್ಲ ಏನು ಪ್ರಿಕಾಷನರಿ ಮೆಜರ್ಸನ್ನು ತೊಗೋಬೇಕು. ಈಗ ಅವಾಗ ಏನಾಗುತ್ತೆ ಅಂದರೆ ಇನ್ನು ಕೆಲವರು ಏನಾದರೂ ಮಾಡಿ ಇದು ಮಾಡಿ ಕ್ಲೋಸರ್ ಆಗಿ ಬಂದಾಗ ಅವಾಗ ಅವರಿಗೆ ಏನೋ ಎಚ್ಚೆತ್ಕೊಂತ ಅಯ್ಯೋ ನಾನು ಕಂಪ್ಲೇಂಟ್ಸ್ ಬಂದುಬಿಟ್ಟಿದೆ, ಹಿಂಗೆ ನೋಟಿಸ್ ಇಶ್ಯೂ ಮಾಡಿಬಿಟ್ಟಿದ್ದಾರೆ ಅಂತ. ಸೊ ಹಾಗಾಗಿ ಇದು ಎಲ್ಲರ ಜವಾಬ್ದಾರಿ ಸಮೇತ ಬರೀ ಸರ್ಕಾರಕ್ಕೆ ಅಂತಲೇ ಹೇಳಿದ್ರೆ ಇದಾಗಲ್ಲ. ಸರ್ಕಾರ, ಇನ್ಸ್ಟಿಟ್ಯೂಷನ್ಸು, ಇಂಡಿವಿಜುವಲ್ಲು, ಕಮ್ಯುನಿಟೀಸು, ಮೇಡಮ್ ಹೇಳ್ದಂಗೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್, ಇವತ್ತು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಸರ್ಕಾರ ಹೆಂಗೆ ಮಾಡಿದ್ರೆ ಅದೇ ರೇಂಜಲ್ಲೇ ಕೆಲಸ ಮಾಡ್ತಾರೆ. ಈಗ ನೀವೇನೋ ಒಂದು ಯಾವುದೋ ಬೆಸ್ಟ್ ಹಾಸ್ಪಿಟಲ್ ಅಂತಿದೆ, ಇವತ್ತು ಎಷ್ಟು ಬೆಸ್ಟ್ ಹಾಸ್ಪಿಟಲ್ಸು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರು ಫ್ರೀ ಇರೋದು ಇದು ಮಾಡಿ. ಈಗ ನಮಗೊಂದು ಇದು ಸತ್ಯಸಾಯಿ ಹಾಸ್ಪಿಟಲ್ ಇದು ಬಂದಿತ್ತು. ಈಗ ಅವರು ದಟ್ ಇಸ್ ದ ಫಸ್ಟ್ ಹಾಸ್ಪಿಟಲ್ ಇನ್ ದ ಕಂಟ್ರಿ. ಸೊ ವಿತೌಟ್ ರಿಜಿಸ್ಟ್ರೇಷನ್ ಕೌಂಟ್ರೇ ಇಲ್ಲ, ನೋ ರಿಜಿಸ್ಟ್ರೇಷನ್ ಕೌಂಟ್ರ್. ಫಸ್ಟ್ ಹಾಸ್ಪಿಟಲ್ ಇನ್ ದ ವರ್ಲ್ಡ್ ಐ ಥಿಂಕ್. ಯಾಕಂದ್ರೆ ನಾನು ಸುಮಾರು ಕಂಟ್ರೀಸ್ಗೆ ಟ್ರಾವೆಲ್ ಮಾಡಿದ್ದೇನೆ, ನಾನು ಎಲ್ಲೂ ಆ ಥರದ್ದು ಕೇಳಿಲ್ಲ. ಸೊ ಈ ಥರದ್ದೆಲ್ಲಿದೆ. ಆಮೇಲೆ ಇನ್ನೊಂದು ಹೇಳ್ಬೇಕಾದ್ರೆ ನಾಗೇಶ್ವರ ಹೇಳಿದ್ದು, ಎಲ್ಲದಕ್ಕೂ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿಲ್ಲ, ಮನೆಯಲ್ಲೇ ಸುಮಾರು ಇದ್ರದ್ದು ಆಯುರ್ವೇದಿಕ್ ಇದ್ರೆ. ಈಗ ನೋಡಿ ಬೇರೆ ಕಡೆ ಎಲ್ಲನೂ
ಸೊ ನಾವು ಬೇರೆ ದೇಶ ಮನೆ ಇದಕ್ಕೆ ದುಬೈಗೆಲ್ಲ ಹೋದಾಗ ನಮ್ದನ್ನ ನೋಡಿ ಅವ್ರು ಫಾಲೋ ಮಾಡ್ತಾ ಇದ್ದಾರೆ. ಈಗ ನಾವು ಹೆಂಗೆ ಅಂದ್ರೆ ವೆಸ್ಟಲ್ಲಿ ಏನೋ ಇದೆ ಅಂತ ಹೇಳ್ಬಿಟ್ಟು ವೆಸ್ಟರ್ನೈಸ್ ಆಗ್ತಾ ಇದೀವಿ. ಇಲ್ಲೇ ನಮ್ದು ಬೇಸ್ ನಾವು ಬಿಟ್ಬಿಟ್ಟಿದೀವಿ, ಆಮೇಲೆ ಅದನ್ನ ನೋಡ್ಬಿಟ್ಟು ವಾವ್ ಅಂತ ಇದೀವಿ. ಆ ತರದ ಪರಿಸ್ಥಿತಿಗೆ ನಾವು ಹೋಗ್ತಾ ಇದೀವಿ. ಸೊ ಅದು ಆಕ್ಚುಲಿ ಮತ್ತೆ ಇದ್ರದ್ದು ಆಗ್ಬೇಕು, ರೀಬೌಂಡ್ ಆಗ್ಬೇಕು ನಾವು. ಮೇಡಮ್ ಅವರೇ, ನಾಗರಿಕರ ನಿರ್ಲಕ್ಷ್ಯನೇ ಇದಕ್ಕೆ ದೊಡ್ಡ ಪರಿಣಾಮ ಅಂತ ಹೇಳ್ತೀರಾ? ಹೌದು, ಕಾರಣ ನಾವು ಕಣ್ಣಾರೆ ನೋಡಿದಕ್ಕೆ ಗೊತ್ತಾಗಿದೆ ಅಷ್ಟೇ. ಯಾಕಂದ್ರೆ ತುಂಬಾ ಕಡುಬಡವರಾಗಿರ್ತಕ್ಕಂತಹ ಒಂದು ಕುಟುಂಬ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಎಫೆಕ್ಟ್ ಹಾಕಿ ಏನೋ ಒಂದು ಕೆಲಸಗಳು ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಮೇಲ್ ಬರ್ತಾರೆ, ಅದು ಮೇಲ್ವರ್ಗದವ್ರು ಆಗ್ಬಿಡ್ತಾರೆ. ಆವಾಗ ಸ್ವಲ್ಪ ದುಡ್ಡು ಕಾಸು ವಿಚಾರದಲ್ಲಿ ಏನ್ ಮಾಡ್ತಾರೆ, ಇನ್ನೂ ಉತ್ತಮವಾಗಿ ಇರ್ತಕ್ಕಂತಹ ಸಾಹುಕಾರಗಳು ಹೇಗಿದ್ದವ್ರು ಅದೇ ತರ ನಾವು ಇರ್ಬೇಕು ಅಂತ ಮಕ್ಕಳನ್ನ ಸಿಸ್ಟಮ್ ಅಲ್ಲಿ ಬಂದಿ ಮಾಡುವಂಥದ್ದಿದೆ. ಯಾವ ಮಕ್ಳ ಹತ್ರನೂ ಓಡಾಡಬಾರ್ದು, ಆಚೆನೆ ಹೋಗ್ಬಾರ್ದು, ನಾವು ಇನ್ನೂ ಫಾಸ್ಟ್ ಫುಡ್ ತಿನ್ಬೇಕು, ಮತ್ತೆ ಅವ್ರು ಹೇಗಿದಾರೋ ಅದನ್ನ ನೋಡ್ಕೊಂಡು ಬಂದಿರ್ತಾರೆ. ಆದ್ರೆ ಹಿನ್ನೆಲೆ ನೋಡಿರಲ್ಲ, ಹಿನ್ನೆಲೆಯಿಂದ ಬಂದಿರೋ ಮಕ್ಕಳೇ ಹೇಳ್ತಾರದು. ಅದಕ್ಕೆ ನಾನು ಹೇಳೋದೇನಂದ್ರೆ ಮಕ್ಕಳನ್ನ ಹೊರಗಡೆ ಆಡಕ್ ಬಿಡ್ಬೇಕು. ಒಂದೇ ಮಗು ನಗಕ್ಕಾಗಲ್ಲ, ಅಳಕ್ಕಾಗಲ್ಲ, ನೋವು ಪಡಕ್ಕಾಗಲ್ಲ, ಅದ್ರ ಮನಸ್ಸಲ್ಲಿರೋ ಭಾವನೆನ ಹೇಳ್ಕೊಳಕ್ ಇನ್ನೊಂದು ಜೀವ ಬೇಕು. ತಂದೆ ತಾಯಿ ಹತ್ರ, ಅಣ್ಣ ತಮ್ಮ ಅಕ್ಕ ತಂಗಿ ಹತ್ರ ಹೇಳಕ್ ಆಗಲ್ಲ. ಅದಕ್ಕೆ ಮಕ್ಕಳ ಹತ್ರ ಆಟ ಆಡೋಕೆ ನಾವು ಬಿಡ್ಬೇಕು. ಮನೇಲಿ ಸ್ಕೂಲಲ್ಲಿ ಮಕ್ಳು ಇದ್ದೇ ಇರ್ತಾರೆ, ಆದ್ರೆ ಅಲ್ಲಿ ಅವರು ಪಾಠ ಓದಕ್ಕೆ ಅದು ಇದು ಮಾಡಕ್ಕೆ ಅದಕ್ಕೆ ಸಮಯ ಆಗೋಗ್ಬಿಡುತ್ತೆ. ಅವ್ರು ಪರ್ಸನಲಿ ಹೇಗೆ ಹಂಚ್ಕೊಳಕ್ ಸಾಧ್ಯ? ಚಿಕ್ಕ ಮಕ್ಕಳಲ್ಲೂ ಒಂದು ಭಾವನೆ ಇದೆ, ಚಿಕ್ಕ ಮಕ್ಕಳಲ್ಲೂ ಒಂದು ಹೃದಯ ಇದೆ. ಅವರು ಕೂಡ ತನ್ನ ಮನೇಲಿ ನಡೀತರ್ತಕ್ಕ ವಿಚಾರನೂ ಇವಾಗ ಎಲ್ಲ ಬೆದಸ್ತಿದ್ದಾರೆ, ಧ್ವನಿ ಎತ್ತುತ್ತಿದ್ದಾರೆ ಮಕ್ಕಳು. ಪೊಲೀಸ್ ಸ್ಟೇಷನ್ಗೆ 100ಗೆ ಒಂದು ಮಗು ಕಾಲ್ ಮಾಡುತ್ತೆ, ನಮ್ಮ ಅಮ್ಮ ಹೊಡಿತೈತೆ ಅಂತ, ಅದೊಂದು ನ್ಯೂಸ್ ಆಗಿತ್ತು. ಈ ತರ ಮಕ್ಕಳಲ್ಲಿ ತುಂಬಾ ಅವೇರ್ನೆಸ್ ಬಂದಿದೆ ಇವಾಗ. ಅವರಲ್ಲೂ ಕಷ್ಟ ಸುಖಗಳಿದ್ದಾವೆ, ಅವ್ರ ಪ್ರಪಂಚನೇ ಬೇರೆ. ಅದಕ್ಕೆ ನಾವು ಮನೆಯಲ್ಲಿದ್ದಾಗಲೇ ಅಕ್ಕಪಕ್ಕ ಆಗಿರ್ಬೋದು, ನೈಬರ್ಸ್ ಆಗಿರ್ಬೋದು, ಮಕ್ಕಳ ಜೊತೆ ಆಟ ಆಡೋಕೆ ಬಿಟ್ಟಾಗ ಆ ಮಕ್ಕಳು ಓಪನ್ ಅಪ್ ಆಗ್ತಾರೆ. ಯೋಗಾಸನ ಸರ್ ಹೇಳಿದ ಹಾಗೆ ನಾವು ಸ್ಕೂಲಲ್ಲಿ ಹೇಳ್ಕೊಡ್ಬೋದು, ನಾವೇ ಅಪ್ಪ ತಾಯಿಯಂದ್ರೆ ಹೇಳ್ಕೊಟ್ರೆ ಕೇಳಲ್ಲ. ಅದೇ ಮಕ್ಕಳು ಒಟ್ಟಾಗಿತ್ತು ಅಂತಂದ್ರೆ ಆ ಆಕ್ಟಿವಿಟೀಸ್ ತಾನಾಗೆ ಪ್ರಕೃತಿ ಸಪೋರ್ಟ್ ಮಾಡುತ್ತೆ ಅನ್ನೋದು ನನ್ನ ಆಸೆ. ಹಾಗೆ ಮಕ್ಕಳನ್ನ ಬಂದಿ ಮಾಡೋದು ಬೇಡ, ಮನೆ ಒಳಗಡೆ ಕೂಡ ಹಾಕೋದು ಬೇಡ, ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಇರ್ಬೇಕು ಅನ್ನೋದು ಆ ಒತ್ತಡ ಬೇಡ. ನೀವು ಹೇಳ್ತಾ ಇರೋದು ಆಟದ ಮುಖಾಂತರ ಕಲಿಕೆ ಇರ್ಲಿ ಅಂತ. ಇರ್ಲಿ, ಎರಡೂ ಇರ್ಲಿ, ಮತ್ತೆ ಭಾವನೆಗಳು ಇರ್ಲಿ ಸಾಮಾಜಿಕವಾಗಿ ಅಂತ. ಸರ್, ಪ್ರಮುಖವಾಗಿ ರಾಕೇಶ್ ಸರ್, ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ, ಏನ್ ಹೇಳ್ತೀರಿ ಕೊನೆಯದಾಗಿ ಹೇಳೋದೇನಂತಂದ್ರೆ, ಐ ಥಿಂಕ್ ಅವೇರ್ನೆಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಒಂದು ಪೊಲ್ಯೂಷನ್ ಯಾವ್ದ್ರಿಂದ ಆಗುತ್ತೆ ಅನ್ನೋದು, ಕೆಲವೊಮ್ಮೆ ನಾವು ಖಾಲಿ ಧೂಳಿಂದ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಸೊ ಇಂಡೋರ್ ಪೊಲ್ಯೂಷನ್ ಆಗುತ್ತೆ, ಔಟ್ಡೋರ್ ಪೊಲ್ಯೂಷನ್ ಆಗುತ್ತೆ. ಇಂಡೋರ್ ಪೊಲ್ಯೂಷನ್ ನಾವು ಯಾವ್ಯಾವ ಪ್ರಿಕಾಷನ್ಸ್ ತಗೊಳ್ಬೇಕು, ಇಂಡೋರ್ ಸ್ಮೋಕಿಂಗ್ ಅವಾಯ್ಡ್ ಮಾಡುವಂತದ್ದು, ಕುಕ್ಕಿಂಗ್ ಯಾವ ಫ್ಯೂಯಲ್ ಯೂಸ್ ಮಾಡ್ತೀವಿ, ಇದರ ಮೇಲೆ ಗಮನ ಇಟ್ಕೊಳ್ಬೇಕು. ಔಟ್ಡೋರ್ ಪೊಲ್ಯೂಷನ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇರೋದು ತುಂಬಾನೇ ಮುಖ್ಯ. ಹೈ ಪೊಲ್ಯೂಷನ್ ಟೈಮ್ ಅಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್, ಔಟ್ಡೋರ್ ಫಿಸಿಕಲ್ ಆಕ್ಟಿವಿಟೀಸ್ ಲಿಮಿಟ್ ಮಾಡ್ಕೊಬೇಕು. ಹೈ ಪೊಲ್ಯೂಷನ್ ಏರಿಯಾಸ್ ಅಲ್ಲಿ N95 ಮಾಸ್ಕ್ ಯೂಸ್ ಮಾಡಿ, ಅದರಿಂದ ಖಂಡಿತವಾಗಿಯೂ ಮಗುಗೆ ಪೊಲ್ಯೂಷನ್ ಇಂದ ಹೆಲ್ಪ್ ಸಿಗುತ್ತೆ. ಮತ್ತೆ ಪೊಲ್ಯೂಷನ್ ಇಂದ ನೋಡಿ, ಫ್ರೀಕ್ವೆಂಟ್ಲಿ ಬ್ರಾಂಕೈಟಿಸ್, ಅಲರ್ಜಿ ಕಾಯಿಲೆಗಳು ಬರೋದು, ನ್ಯೂಮೋನಿಯಾಗಳು ಬರೋದು, ಇಮ್ಯುನಿಟಿ ಮೇಲೆ ಪರಿಣಾಮ ಬೀರೋದು, ಮತ್ತೆ ನ್ಯೂರಲಾಜಿಕಲಿ ಹೈಪರ್ ಆಕ್ಟಿವಿಟಿ ಅಂತ ಪ್ರಾಬ್ಲಮ್ಸ್ ಗಳು ಬರುವ ಸಂಭವ ಇರುತ್ತೆ. ಸೊ ಅದರ ಪರಿಣಾಮವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತೇನೆ. ಎಸ್ ಸರ್, ಕೊನೆಯದಾಗಿ ಏನ್ ಹೇಳ್ತೀರಿ? ಏನಿಲ್ಲ, ನಾವೆಲ್ಲರೂ ಸೇರಿ ನಮ್ಮ ಬೆಂಗಳೂರು ನಗರವನ್ನ, ನಮ್ಮ ರಾಷ್ಟ್ರವನ್ನ, ನಮ್ಮ ವಿಶ್ವವನ್ನ ಒಂದಾಗಬೇಕು. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಒಂದು ಗ್ಲೋಬಲ್ ಯೋಗ ಸಮಿಟ್ ಮಾಡ್ತಾ ಇದೀವಿ. ಎಲ್ಲ ತರದ್ದು ಯೋಗೋಪತಿಯಿಂದ ಹಿಡಿದು ಆಲೋಪತಿವರೆಗೂ ಎಲ್ಲರನ್ನು ಕರೆದು ನಾವೆಲ್ಲರೂ ಡ್ರಗ್ಲೆಸ್ ಥೆರಪಿ ಮಾಡಬೇಕು. ಮನೆಯಲ್ಲೇ ಮದ್ದಿದೆ, ಏನು ಅದಕ್ಕೆ ಬೇಕಾಗಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮನೆಯಲ್ಲೂ ಔಷಧಿ ಇದೆ. ಹಾಗಾಗಿ ತರಕಾರಿಗಳು, ಹಣ್ಣುಗಳು, ಗಿಡಮೂಲಿಕೆಗಳು, ಔಷಧಿಗಳು, ದಾಲ್ಚಿನ್ನಿ ಅಂತ ಒಂದು ಸೊಪ್ಪು ತರಕಾರಿಗಳ ಮುಖಾಂತರ ನಾವು ಕಾಯಿಲೆನ ವಾಸಿ ಮಾಡ್ಕೋಬಹುದು. ನಮ್ಮ ಮಕ್ಕಳಿಗೆ ಏನು ನಾವು ಭಯಪಡಿಸೋದು ಬೇಡ. ಅವ್ರಿಗೊಂಚೂರು ವಿಶೇಷವಾಗಿ ಆಟದ ಮುಖಾಂತರ, ಪಾಠದ ಮುಖಾಂತರ ಹೀಗೆ ನಮ್ಮ ಕಾಯಿಲೆಯನ್ನು ಹೇಗೆ ವಾಸಿ ಮಾಡ್ಕೊಳ್ಬೋದು ನನ್ನ ಇದು. ಕೊನೆಗೆ ಏನಪ್ಪಾ ಅಂದ್ರೆ, ಹೀಲ್ ದ ಹೀಲ್ ವಿತೌಟ್ ಪಿಲ್ ವಿತೌಟ್ ಬಿಲ್, ಡೂ ಯೋಗ ನೋ ರೋಗ. ಗುಳಿಗೆ ಇಲ್ಲದೆ, ಇಂಜೆಕ್ಷನ್ ಇಲ್ಲದೆ, ಡಾಕ್ಟರ್ನ ಭೇಟಿ ಮಾಡದೇ ಮನೆಯಲ್ಲೇ ಅಪ್ಪ ಅಮ್ಮ ಕಾಯಿಲೆ ವಾಸಿ ಮಾಡ್ಬೋದು. ಅದಕ್ಕೆ ಮಾಸ್ಕ್ ಅನ್ನು ಉಪಯೋಗಿಸಿ, ಜೊತೆಗೆ ಒಂದಷ್ಟು ಆಟ ಪಾಠಗಳನ್ನ ಉಪಯೋಗಿಸಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡ್ಕೋಬೇಕು. ನಮ್ಮ ಲಕ್ಷ್ಮೀಕಾಂತ್ ಹೇಳ್ದಂಗೆನೆ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡ್ಕೊಳ್ಳೋಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ನಾವು ಸರ್ಕಾರಗಳು ಬೈದ್ರೆ ಆಗಲ್ಲ, ನಮ್ಮದೇ ಜವಾಬ್ದಾರಿ, ನಾವೇ ಎಚ್ಚೆತ್ಕೊಳ್ಬೇಕು. ಲಕ್ಷ್ಮೀಕಾಂತ್ ಸರ್, ಈಗ ಪ್ರಮುಖವಾಗಿ ಯಾವ ರೀತಿಯಾಗಿ ಜಾಗೃತಿ ಇರಬೇಕು? ಆವಾಗಲಿಂದ ಹೇಳ್ತಾ ಇದ್ರಿ ಜಾಗೃತಿ ಬೇಕು. ನಿಮ್ಮ ಪ್ರಕಾರ ಯಾವ ರೀತಿಯಾಗಿ ಜಾಗೃತಿ ಇರಬೇಕು? ಜಾಗೃತಿ ಅಂತಂದ್ರೆ, ಈಗ ಸರ್ಕಾರದಲ್ಲಿ ಈಗ ಎಕ್ಸಾಂಪಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತಿದೆ, ಅವ್ರದ್ದು ಏನೋ ಪ್ರತಿ ತಿಂಗಳಲ್ಲೂ, ಪ್ರತಿ ವರ್ಷದಲ್ಲಿ 12 ಪ್ರೋಗ್ರಾಮ್ಸ್ ಇದೆ. ಸೊ ಶೆಡ್ಯೂಲ್ಡ್ ಪ್ರೋಗ್ರಾಮ್ಸ್, ಯಾರೇ ಬರಲಿ ಯಾರೇ ಹೋಗಲಿ ಅದು ಕಂಪ್ಲೀಟ್ ಮಾಡ್ತಾರೆ. ಸೊ ಅದೇ ಥರದ್ದು ಕೇವಲ ಒಂದೇ ಒಂದು ಇಲಾಖೆಗಲ್ಲ, ಎಲ್ಲ ಇಲಾಖೆಯಲ್ಲೂ ಮಾಡಬೇಕಂತ. ಈಗ ಎಕ್ಸಾಂಪಲ್ ಏನೋ ಹೆಲ್ತ್ ಬಗ್ಗೆ ಹೇಳ್ತೀರಾ ಅಂತಂದರೆ, ಈಗ ನೀವು ಬೇರೆ ಡಿಪಾರ್ಟ್ಮೆಂಟ್ ನಮಗೆ ಸಂಬಂಧ ಇಲ್ಲ, ಇದು ಹೆಲ್ತ್ ಅಷ್ಟೇ ಅನ್ನೋ ತನ್ನ ಆಗಬಾರ್ದು. ಹೆಲ್ತ್ ಅಂತ ವಿಷಯ ಈ ಥರದ್ದು ಬಂದಾಗ ಎಲ್ರಿಗೂ ಸಂಬಂಧಪಡುತ್ತೆ. ಹೌದು. ಸೊ ಅದಕ್ಕೆ ಏನಂತಂದ್ರೆ, ಮೇನ್ ಏನಂತಂದ್ರೆ, ಈಗ ಸಾಕಷ್ಟು ಪ್ಲಾಂಟೇಶನ್ಸ್ ರೈಸ್ ಮಾಡಬೇಕು. ಯಾಕಂದ್ರೆ ಸುಮಾರು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಿದೆ ಬೆಂಗಳೂರಲ್ಲಿ.
ಆಮೇಲೆ ಈಗ CND ವೇಸ್ಟ್ ಅಂತಿದೆ, ಅಂದರೆ ಇದು ಕಟ್ಟಡ ಏನು ಅವಶೇಷಗಳನ್ನೆಲ್ಲ ಬಿಸಾಕ್ತಾರೆ. ಇವತ್ತು ನೀವು ನೋಡಿರ್ಬೇಕು ಎಲ್ಲ ಬೆಂಗಳೂರು ಆಚೆ ನೀವು ಔಟ್ ಸೈಡ್ ಅವರೆಲ್ಲ ತಂದು ಹಾಕ್ಯಾರ. ಯಾಕೆ ಅಂತಂದ್ರೆ ಅದಕ್ಕೊಂದು ಸೆಟಪ್ ಮಾಡಿಲ್ಲ ಅಂತ. ಈಗ ಆ್ಯಕ್ಚುಲಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮುಂಚೆ ಏನು ಅಷ್ಟೊಂದು ಬಿಲ್ಡಿಂಗ್ಸ್ ಇಲ್ಲ, ಇದು ಮಾಡಿ ಈಗ ಬಿಲ್ಡಿಂಗ್ಸ್ ಹೊಸದು ಕಟ್ಟೋದಕ್ಕಿಂತ ಹಳೆ ಬಿಲ್ಡಿಂಗ್ ಡೆಮಾಲಿಷನ್ನೇ ಜಾಸ್ತಿ ಇದೆ. ಅದರಿಂದಲೂ ಜಾಸ್ತಿ. ಕ್ವಿಕ್ ಆಗಿ ಕೊನೆಯದಾಗಿ ಏನು ಹೇಳ್ತೀರಿ? ನಾನು ಕೊನೆಯದಾಗಿ ಮಕ್ಕಳಿಗೆ ಹೇಳೋದು, ಮಕ್ಕಳಿಗಿಂತ ಪೋಷಕರಿಗೆ ಏನು ಹೇಳ್ತೀನಿ ಅಂತಂದರೆ, ಮಕ್ಕಳಿಗೆ ಸ್ವಾತಂತ್ರ್ಯನ ಕೊಡಿ, ಒಳ್ಳೆ ಆಹಾರನ ಕೊಡಿ, ಮತ್ತು ಒಳ್ಳೆ ಮಾತುಗಳನ್ನು ಕೊಡಿ, ಒಳ್ಳೆ ಶುಚಿಯಾಗಿರುವಂಥದ್ದು ಸ್ವಚ್ಛತೆ ಇರೋ ಜಾಗದಲ್ಲೇ ನಿಂತ್ಕೊಳ್ಳೋ ಹಾಗೆ ಅವರಿಗೆ ಅವೇರ್ನೆಸ್ನ ಮೊದಲು ತಂದೆ ತಾಯಿ ಕೊಟ್ಟರೆ ಆಮೇಲೆ ಶಾಲಾ ಶಿಕ್ಷಕಿಯರು ಕೊಡ್ತಾರೆ. ಅದಾದಮೇಲೆ ಮಕ್ಕಳೇ ತಾಯಂದ್ರಿಗೆ ಹೇಳೋವಂಥ ಒಂದು ನಂಬಿಕೆ ಬರಬಹುದು. ಅದಕ್ಕೆ ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೀಗ ದಿನದಿಂದ ದಿನಕ್ಕೆ ಈ ರೀತಿಯ ವಾಯು ಮಾಲಿನ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೇವಲ ಸರ್ಕಾರ ಅಷ್ಟೇ ಅಲ್ಲ, ಜನಸಾಮಾನ್ಯರು ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಜೊತೆಗೆ ಪ್ರಮುಖವಾಗಿ ಸ್ಕೂಲಿಂದ ಇದರ ಬಗ್ಗೆ ಜಾಗೃತಿ ಇದ್ದಿದ್ರೆ ಈ ರೀತಿಯ ಸಮಸ್ಯೆ ಆಗ್ತಿರ್ಲಿಲ್ಲ. ಬೆಂಗಳೂರು ಅಂತ ಬಂದಾಗ ಉಸಿರಾಡೋಕೆ ಸಮಸ್ಯೆ, ಅದರ ಮಧ್ಯೆ ದಿನದಿಂದ ದಿನಕ್ಕೆ ಈ ರೀತಿಯ ವಾಯು ಮಾಲಿನ್ಯ ಆದಾಗ ಸಹಜವಾಗಿ ಜನ ಆತಂಕದಲ್ಲಿ ಇರ್ತಾರೆ. ಪೋಷಕರು ಮಕ್ಕಳ ಬಗ್ಗೆ ಎಚ್ಚೆತ್ತುಕೊಳ್ಳಿ. ಅದರ ಜೊತೆಗೆ ಯೋಗ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಅದರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.